ಜೈ ಹಿಂದ್ ಮಿತ್ರರೇ, ನಾನು ಎಂ.ಎ. ಸೈಯದ್ ಈಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಮಿತ್ರರೇ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನ ಅಂತಂದ್ರೆ ಜನರಲ್ ಸೈನ್ಸ್‌ಗೆ ಸಂಬಂಧವಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ 100 ಕ್ವೆಷನ್ಸ್‌ಗಳನ್ನ ಡಿಸ್ಕಷನ್ ಮಾಡಲಿದ್ದೇನೆ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಪಾರ್ಟ್ 3 ಆಗಿದೆ. ಇದಕ್ಕಿಂತ ಮುಂಚೆ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಪಾರ್ಟ್ 1 ರಲ್ಲಿ 50 ಕ್ವೆಷನ್ಸ್‌ಗಳು ಮತ್ತು ಪಾರ್ಟ್ 2 ದಲ್ಲಿ 50 ಕ್ವೆಷನ್ಸ್‌ಗಳಿವೆ. ಈಗ ಪಾರ್ಟ್ 3 ದಲ್ಲಿ 100 ಕ್ವೆಷನ್ಸ್‌ಗಳನ್ನ ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಟೋಟಲ್ ಆಗಿ 200 ಕ್ವೆಷನ್ಸ್‌ಗಳನ್ನ ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ ಹಾಗೆ ಆಗುತ್ತದೆ. ಸೊ ಈ ಎಲ್ಲ ಕ್ವೆಷನ್ಸ್‌ಗಳು ಬೇರೆ ಬೇರೆ ಎಕ್ಸಾಮ್ಸ್‌ಗಳಲ್ಲಿ ಕೇಳಿರ್ತಕ್ಕಂತಹ ಕ್ವೆಷನ್ಸ್‌ಗಳನ್ನ ಮುಖ್ಯವಾಗಿರ್ತಕ್ಕಂಥ ಕ್ವೆಷನ್ಸ್‌ಗಳನ್ನ ನಾನು ಇಲ್ಲಿ ನಿಮಗೆ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಆದ್ದರಿಂದ ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್‌ಗಳಿಗೆ ಬಹಳ ಅನುಕೂಲವಾಗುವ ರೀತಿಯಿಂದ ಫ್ರೇಮ್ ಮಾಡಿದ್ದೇನೆ. ಸೊ ಅದೇ ರೀತಿ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನೆಲ್‌ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕಾನ್‌ವನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಶನ್‌ವನ್ನ ಪಡೆಯಲು. ಸೊ ಇವತ್ತಿನ ಮೊದಲನೆಯ ಒಂದು ಕ್ವೆಷನ್ ಆಗಿರ್ತಕ್ಕಂಥದ್ದು ಅಂದ್ರೆ 101ನೆಯ ಕ್ವೆಷನ್. ಆಕ್ಟಿವ್ ಸಿದ್ಧಾಂತವನ್ನು ಓಕೆ. ಸೊ ಆಕ್ಟೇವ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಸೊ ಆಕ್ಟಿವ್ ಅಲ್ಲ, ಆಕ್ಟೇವ್ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಹೇಳಿದೆ ಕ್ವೆಷನ್. ಸೊ ಇಂಗ್ಲಿಷ್‌ನಲ್ಲಿ ಆಕ್ಟೇವ್ ಥಿಯರಿ ಗಿವನ್ ಬೈ ಅಂತ ಹೇಳಿದೆ. ಆಪ್ಷನ್ಸ್‌ಗಳು ಈ ರೀತಿ ಇವೆ. 1ನೇ ಆಪ್ಷನ್ ಮೆಂಡಲೀವ್, ಮೋಸ್ಲೆ, ಡೊಬೆರ್ಲಿನ್, ನ್ಯೂಲ್ಯಾಂಡ್. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ. ಸರಿಯಾಗಿರ್ತಕ್ಕಂತಹ ಉತ್ತರ ನ್ಯೂಲ್ಯಾಂಡ್ ರವರು ಆಕ್ಟೇವ್ ಸಿದ್ಧಾಂತವನ್ನು ನೀಡಿದ್ದಾರೆ. 102ನೇ ಪ್ರಶ್ನೆ. ಆಕ್ಟೇವ್ ಸಿದ್ಧಾಂತವನ್ನು ಮಂಡಿಸುವಾಗ ನ್ಯೂಲ್ಯಾಂಡ್ ರವರು ಎಷ್ಟು ತತ್ವಗಳ ಕಲ್ಪನೆಯನ್ನು ನೀಡಿದ್ದರು? ಹೌ ಮೆನಿ ಎಲಿಮೆಂಟ್ಸ್ ವರ್ ಅಸ್ಯೂಮ್ಡ್ ಬೈ ನ್ಯೂಲ್ಯಾಂಡ್ ಡ್ಯೂರಿಂಗ್ ದ ಪ್ರಿಪರೇಷನ್ ಆಫ್ ಆಕ್ಟೇವ್ ಥಿಯರಿ? ಇದಕ್ಕೆ ಆಪ್ಷನ್ಸ್‌ಗಳು ಈ ರೀತಿ ಇವೆ. 56, 63, 86, 76. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 56 ತತ್ವಗಳ ಪರಿಕಲ್ಪನೆಯನ್ನ ನೀಡಿದ್ದರು. 103ನೇ ಪ್ರಶ್ನೆ. ಯುರೇನಿಯಂ ಪರಮಾಣು ಸಂಖ್ಯೆ ಎಷ್ಟು ಆಗಿದೆ? ಅಟಾಮಿಕ್ ನಂಬರ್ ಆಫ್ ಯುರೇನಿಯಂ. ಆಪ್ಷನ್ಸ್‌ಗಳು 98, 96, 92, 94. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 92. 104ನೇ ಪ್ರಶ್ನೆ. ನ್ಯೂಲ್ಯಾಂಡ್ ರವರ ಅಷ್ಟಕ ಸಿದ್ಧಾಂತದಲ್ಲಿರುವ ಕೊನೆಯ ತತ್ವ ಯಾವುದು ಅಂತ ಹೇಳಿದೆ? ದ ಲಾಸ್ಟ್ ಎಲಿಮೆಂಟ್ ಇನ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವ್. ಆಪ್ಷನ್ಸ್‌ಗಳು ಇ, ಎಲ್ ಎ, ಎಸ್ ಆರ್, ಟಿ ಎಚ್. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ, ಟಿ ಎಚ್. ಟಿ ಎಚ್ ಅಂತಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ ನಾವು? ಥೋರಿಯಂ. ಟಿ ಎಚ್ ಅಂತಂದ್ರೆ ಥೋರಿಯಂ. ಏನಿದು ಅಷ್ಟಕ ಸಿದ್ಧಾಂತದಲ್ಲಿ ಇರುವಂತಹ ಕೊನೆಯದಾಗಿರ್ತಕ್ಕಂತಹ ತತ್ವ ಥೋರಿಯಂ. 105ನೇ ಪ್ರಶ್ನೆ. ಮೆಂಡಲೀವ್ ರವರ ಆವರ್ತನೀಯ ಪಟ್ಟಿಯಲ್ಲಿ ಎಷ್ಟು ಧಾತುಗಳು ಉಪಸ್ಥಿತ ಇವೆ? ಹೌ ಮೆನಿ ಎಲಿಮೆಂಟ್ಸ್ ವರ್ ಪ್ರೆಸೆಂಟ್ ಇನ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್? ಆಪ್ಷನ್ಸ್‌ಗಳು 56, 63, 86, 76. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 63. 106ನೇ ಪ್ರಶ್ನೆ. ಸೊ ಮಿತ್ರರೇ, ಈ ಪ್ರಶ್ನೆಗಳನ್ನ ಹೇಳುವಾಗ ನೀವು ಸಹ ನಿಮ್ಮ ಕ್ಯಾಲ್ಕುಲೇಷನನ್ನು ಮಾಡಿ, ನಾನು ಪ್ರಶ್ನೆಗಳನ್ನ ಕೇಳಿದ ತಕ್ಷಣ ನೀವು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗೆಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇದು ಒಂದು ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತದೆ ಇಲ್ಲಿ. ಸೊ ನನಗೆ ಕಮೆಂಟ್ ಬಾಕ್ಸ್‌ದಲ್ಲಿ ಬರೆಯಿರಿ. 100ಕ್ಕೆ ನೀವು ಎಷ್ಟು ಕ್ವೆಷನ್‌ಗಳಿಗೆ ಆನ್ಸರ್‌ಗಳನ್ನ ಮಾಡಿದ್ದೀರಾ ಅನ್ನೋದು ಸಹ ನನಗೆ ಕಮೆಂಟ್ ಬಾಕ್ಸ್‌ದಲ್ಲಿ ಬರೆಯಿರಿ. ಸೊ ಈಗ ತಾನೇ ಎಫ್.ಡಿ.ಎ ಎಕ್ಸಾಮ್ ಕೂಡ ಆಗಿತ್ತು. ಸೊ ಎಫ್.ಡಿ.ಎ ಕ್ವೆಷನ್ ಪೇಪರ್‌ದಲ್ಲಿ 20-25 ಸೈನ್ಸ್‌ಗೆ ಸಂಬಂಧವಾಗಿರ್ತಕ್ಕಂತಹ ಇದಕ್ಕಿಂತಲೂ ಹೆಚ್ಚು ಅನ್ಬೋದು. 30 ಪ್ರಶ್ನೆಗಳ ನಿಯರ್ 30 ಪ್ರಶ್ನೆಗಳು ಸೈನ್ಸ್‌ಗೆ ಸಂಬಂಧವಾಗಿರ್ತಕ್ಕಂತಹ ಪ್ರಶ್ನೆಗಳು ಬಂದಿರೋ ಕಾರಣದಿಂದ ಈಗ ನೆಕ್ಸ್ಟ್ ಬರುವಂತಹ ಎಕ್ಸಾಮ್‌ಗಳು ಪಿ.ಎಸ್.ಐ ಎಕ್ಸಾಮ್ ಕೂಡ ಇದೆ. ಅದರ ಜೊತೆಗೆ ಎಸ್.ಡಿ.ಎ ಎಕ್ಸಾಮ್ ಕೂಡ ಇದೆ. ಸೊ ಅವುಗಳಿಗೆ ನಿಮ್ಗೆ ಆ ಒಂದು ಎಕ್ಸಾಮ್‌ಗಳಿಗೆ ಈ ಕ್ವೆಷನ್ಸ್‌ಗಳು ನಿಮಗೆ ಬಹಳ ಅನುಕೂಲವಾಗಲಿವೆ. 106ನೇ ಪ್ರಶ್ನೆ. ಥೋರಿಯಂ ಪರಮಾಣು ಸಂಖ್ಯೆ ಎಷ್ಟು? ಅಟಾಮಿಕ್ ನಂಬರ್ ಆಫ್ ಥೋರಿಯಂ. ಆಪ್ಷನ್ಸ್‌ಗಳು 90, 92, 94, 96. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 90. 107ನೆಯ ಪ್ರಶ್ನೆ. 18ನೆಯ ಗುಂಪಿನಲ್ಲಿ ಇರುವ ತತ್ವಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ಸ್ ಇನ್ ಗ್ರೂಪ್ 18. ಆಪ್ಷನ್ಸ್‌ಗಳು 7, 8, 6,
9. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ 7. 108ನೆಯ ಪ್ರಶ್ನೆ, ಆಧುನಿಕ ಆವರ್ತ ಪಟ್ಟಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ವಾಸ್ ಪ್ರಿಪೇರ್ಡ್ ಬೈ. ಆಪ್ಷನ್ಸ್ಗಳು ಮೆಂಡೆಲೀವ್, ಮೋಸ್ಲೆ, ಡೊಬರ್ಲಿನ್, ನ್ಯೂಲ್ಯಾಂಡ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮೋಸ್ಲೆ. ಮೋಸ್ಲೆರವರು ಆಧುನಿಕ ಆವರ್ತ ಪಟ್ಟಿಯನ್ನು ರಚಿಸಿದವರು ಆಗಿದ್ದಾರೆ. 109ನೆಯ ಪ್ರಶ್ನೆ, ಆಧುನಿಕ ಆವರ್ತ ಪಟ್ಟಿಯಲ್ಲಿ ಎಷ್ಟು ಗುಂಪುಗಳಿವೆ ಅಂತ ಇದೆ. ಹೌ ಮೆನಿ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಆಪ್ಷನ್ಸ್ಗಳು 8, 18, 10, 7. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 18. 110ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಉಪಧಾತು ಆಗಿಲ್ಲ ಅಂತ ಕೇಳಿದ್ದಾರೆ. ಆಗಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಮೆಟಲಾಯ್ಡ್. ಆಪ್ಷನ್ಸ್ಗಳು ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಬಿಸ್ಮತ್. ಬಿಸ್ಮತ್ ಇದು ಒಂದು ಉಪಧಾತು ಆಗಿಲ್ಲ. ಇವೆಲ್ಲವುಗಳು ಧಾತು ಆಗಿವೆ, ಉಪಧಾತುಗಳಾಗಿವೆ. ಸೊ ಆದ್ರೆ ಇದು ಬಿಸ್ಮತ್ ಇದು ಉಪಧಾತು ಆಗಿಲ್ಲ. 111ನೇ ಪ್ರಶ್ನೆ, 13ನೇ ಗುಂಪಿನಲ್ಲಿರುವ ತತ್ವಗಳ ಸಂಖ್ಯೆ ಎಷ್ಟು ಅಂತ ಇದೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಗ್ರೂಪ್ 13 ಆರ್. ಆಪ್ಷನ್ಸ್ಗಳು 5, 4, 6, 7. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 6. 13ನೇ ಗುಂಪಿನಲ್ಲಿರುವ ತತ್ವಗಳ ಸಂಖ್ಯೆ 6 ಇವೆ. ಸೊ ಮಿತ್ರರೇ, ನಾನು ಇದುವರೆಗೆ 2 ಪ್ರೀವಿಯಸ್ ವಿಡಿಯೋಸ್ಗಳು ಏನು ಮಾಡೀನಿ, 50+50 ಪ್ರಶ್ನೆಗಳನ್ನ ಆಧರಿಸಿ. ಸೊ ಆ ಒಂದು ವಿಡಿಯೋವನ್ನು ನೀವು ನೋಡಬೇಕಂತಂದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಐ ಬಟನ್ ಅನ್ನು ಕ್ಲಿಕ್ ಮಾಡಿ. ಸೊ ಆ ಐ ಬಟನ್ ದಲ್ಲಿ ನಾನು ಆ 2 ವಿಡಿಯೋಸ್ಗಳ ವಿಡಿಯೋ ಲಿಂಕ್ವನ್ನು ನೀಡಿದ್ದೇನೆ. ಸೊ ಅವುಗಳನ್ನು ಸಹ ನೀವು ನೋಡ್ಬೋದು. ಸೊ ಇಲ್ಲಿ ಟೋಟಲ್ ಆಗಿ ನಾನು 500 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸೈನ್ಸ್ಗೆ ಸಂಬಂಧವಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 100 ಕ್ವಶನ್ಸ್ಗಳನ್ನ ನಾನು ಕವರ್ ಮಾಡಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ 100 ಕ್ವಶನ್ಸ್ ಅಂತಂದರೆ ಟೋಟಲ್ ಈಗ 200 ಕ್ವಶನ್ಸ್ಗಳು ಆಗ್ತವೆ. ಸೊ ಇನ್ನೂ ಉಳಿದಿರ್ತಕ್ಕಂತಹ 300 ಕ್ವಶನ್ಸ್ಗಳನ್ನ ಮತ್ತೆ ಬೇಗನೆ ಒಂದು ವಿಡಿಯೋದಲ್ಲಿ ನಾನು ಅವುಗಳನ್ನ ಕವರ್ ಮಾಡ್ತಾ ಇದ್ದೇನೆ. 112ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ತತ್ವವು ಧಾತು ಆಗಿದೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಎಲಿಮೆಂಟ್ ಈಸ್ ಮೆಟಲ್. ಆಪ್ಷನ್ಸ್ಗಳು ಸೆಲೆನಿಯಂ, ಬ್ರೋಮಿಯಂ, ಹಾಫ್ಮ್ಯಾನಿಯಂ, ಕ್ಲೋರಿನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಹಾಫ್ಮ್ಯಾನಿಯಂ. 113ನೆಯ ಪ್ರಶ್ನೆ, ಮಾನವ ಮಹಿಳೆಯರಲ್ಲಿ ಇರುವ ಅತಿ ದೊಡ್ಡ ಕೋಶ ಯಾವುದು ಅಂತ ಕೇಳಿದ್ದಾರೆ. ಲಾರ್ಜೆಸ್ಟ್ ಸೆಲ್ ಇನ್ ಹ್ಯೂಮನ್ ಫಿಮೇಲ್. ಆಪ್ಷನ್ಸ್ಗಳು ನರ್ವ್ ಸೆಲ್, RBC, WBC, ಫಿಮೇಲ್ ಎಗ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಫಿಮೇಲ್ ಎಗ್. ಓಕೆ, ಇಲ್ಲಿ ಫಿಮೇಲ್ ಅಂತ ಕೇಳಿರುವ ಕಾರಣದಿಂದ ಏನು ಮಾಡಬೇಕು ನಾವು, ಫಿಮೇಲ್ ಅಂತ ಹ್ಯೂಮನ್ ಫಿಮೇಲ್ ಕೇಳಿರುವ ಕಾರಣದಿಂದ ಫಿಮೇಲ್ ಎಗ್ ಏನಾಗಿರುತ್ತದೆ, ಅತಿ ದೊಡ್ಡವಾಗಿರ್ತಕ್ಕಂಥ ಒಂದು ಕೋಶವಾಗಿರುತ್ತದೆ. ಸೊ ನಾರ್ಮಲ್ ಆಗಿ ಅತಿ ದೊಡ್ಡವಾಗಿರ್ತಕ್ಕಂಥ ಕೋಶ ಕೇಳಿದ್ರೆ ನರ್ವ್ ಸೆಲ್ ಅಂತೇಳಿ ಹೇಳಬೇಕು. 114ನೆಯ ಪ್ರಶ್ನೆ, ಟೆಫ್ಲಾನ್ ಇದು ಏನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳು ಫ್ಲೋರೋಕಾರ್ಬನ್, ಹೈಡ್ರೋಕಾರ್ಬನ್, ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್. ಸೊ ಇಲ್ಲಿ ಟೆಫ್ಲಾನ್ ಇದು ಏನು ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಫ್ಲೋರೋಕಾರ್ಬನ್. ಸೊ ಟೆಫ್ಲಾನ್ ಇದು ಫ್ಲೋರೋಕಾರ್ಬನ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಫ್ಲೋರೋಕಾರ್ಬನ್ ಇದರ ಒಂದು ಫಾರ್ಮುಲಾ ಏನಿದೆ ಅಂತಂದ್ರೆ CF2 ಅಂತ ಹೇಳ್ತೇವೆ. ಇದು ಫ್ಲೋರೋಕಾರ್ಬನ್ ಇದರ ಒಂದು ಸೂತ್ರವಾಗಿದೆ. ಸೊ ಈಗ ಫ್ಲೋರೋಕಾರ್ಬನ್ ಇದು ಏನಪ್ಪಾ ಅಂತಂದ್ರೆ, ನಾವು ನಾನ್ ಸ್ಟಿಕ್ ಆಗಿರ್ತಕ್ಕಂತಹ ಪಾತ್ರೆಗಳನ್ನು ನೋಡಿರಬಹುದು. ಅಂತಂದ್ರೆ ಏನಾದರೂ ಅಡಿಗೆ ಮಾಡಿದ್ವಿ ಅಂತಂದ್ರೆ ಅದರಲ್ಲಿ ಅಂಟದೇ ಇರುವಂತಹ ಪದಾರ್ಥ, ಅಂಟದೇ ಇರುವ ಹಾಗೆ ಅವುಗಳನ್ನ ತಯಾರು ಮಾಡಲಾಗಿರುತ್ತದೆ. ಸೊ ಆ ಅಂಟದೇ ಇರುವಂತಹ ಪದಾರ್ಥವನ್ನು ಅದಕ್ಕೆ ಹಚ್ಚಿರ್ತಾರೆ. ಸೊ ಅದು ಏನಪ್ಪಾ ಅಂತಂದ್ರೆ ಫ್ಲೋರೋಕಾರ್ಬನ್. ಸೊ
ಒಂದು ಪಾತ್ರೆ ಇತ್ತಂತಂದ್ರೆ ಆ ಪಾತ್ರೆಯ ಸೈಡ್‌ದಲ್ಲಿ ಬ್ಲಾಕ್ ಕಲರ್‌ವಾಗಿರ್ತಕ್ಕಂತಹ ಒಂದು ಏನ್ ನಾವು ಕಾಣ್ತೇವೆ ಅದು ಏನಪ್ಪಾ ಅಂತಂದ್ರೆ ಫ್ಲೋರೋಕಾರ್ಬನ್ ಆಗಿರ್ತಕ್ಕಂಥದ್ದು. ಈಗ ಬೇರೆ ಬೇರೆ ಕಲರ್ಸ್‌ಗಳಲ್ಲಿಯೂ ಸಹ ಅದು ಬರ್ತಾ ಇದೆ. ಆದ್ರೆ ಆಲ್ಮೋಸ್ಟ್ ಬ್ಲಾಕ್ ಕಲರ್‌ದಲ್ಲಿ ಇರುವಂತದ್ದು ಅದು ಫ್ಲೋರೋಕಾರ್ಬನ್ ಆಗಿರ್ತಕ್ಕಂಥದ್ದು. ಅದು ಟೆಫ್ಲಾನ್. 115ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಧಾತು ಖನಿಜ ಆಗಿಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಮೆಟಾಲಿಕ್ ಮಿನರಲ್? ಆಪ್ಷನ್ಸ್‌ಗಳು ಹೆಮಟೈಟ್, ಬಾಕ್ಸೈಟ್, ಜಿಪ್ಸಮ್, ಲಿಮೊನೈಟ್. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಿಪ್ಸಮ್ ಇದು ಒಂದು ಧಾತು ಖನಿಜ ಆಗಿಲ್ಲ. 116ನೇ ಪ್ರಶ್ನೆ, ವಿನಿಗರ್ ದಲ್ಲಿ ಯಾವ ಅಸಿಡ್ ಪದಾರ್ಥ ಕಂಡುಬರುತ್ತದೆ? ವಿನಿಗರ್‌ದಲ್ಲಿ ಯಾವ ಅಸಿಡ್ ಇರುತ್ತದೆ ಅಂತ ಇದೆ. ವಿಚ್ ಅಸಿಡ್ ಸಬ್ಸ್ಟಾನ್ಸ್ ಇಸ್ ಫೌಂಡ್ ಇನ್ ವಿನಿಗರ್? ವಿನಿಗರ್‌ದಲ್ಲಿ ಯಾವ ಅಸಿಡ್ ಇರುತ್ತದೆ? ಆಪ್ಷನ್ಸ್‌ಗಳು ಲ್ಯಾಕ್ಟಿಕ್ ಅಸಿಡ್, ಸಿಟ್ರಿಕ್ ಅಸಿಡ್, ಮೇಲಿಕ್ ಅಸಿಡ್, ಅಸೆಟಿಕ್ ಅಸಿಡ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸೆಟಿಕ್ ಅಸಿಡ್. ವಿನಿಗರ್‌ದಲ್ಲಿ ಇರುವಂತಹ ಅಸಿಡ್ ಅಸೆಟಿಕ್ ಅಸಿಡ್. 117ನೇ ಪ್ರಶ್ನೆ, ಹಾಲು ಇದಕ್ಕೆ ಉದಾಹರಣೆಯಾಗಿದೆ. ದ ಮಿಲ್ಕ್ ಈಸ್ ಆನ್ ಎಕ್ಸಾಂಪಲ್ ಆಫ್. ಹಾಲು ಯಾವುದಕ್ಕೆ ಉದಾಹರಣೆಯಾಗಿದೆ? ಸೊ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಇದೆ. ನೆಕ್ಸ್ಟ್ ಕೊಲೈಡಲ್ ಸೊಲ್ಯೂಷನ್ ಇದೆ. ಅದೇ ರೀತಿ ಎಮಲ್ಷನ್ ಇದೆ. ಏರ್ ಸೊಲ್ಯೂಷನ್ ಅಂತ ಏನು ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಮಲ್ಷನ್. ಎಮಲ್ಷನ್ಗೆ ಆಗಿರ್ತಕ್ಕಂಥ ಇದು ಒಂದು ಉದಾಹರಣೆ ಹಾಲು. 118ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಅಂಗವು ಪಿತ್ತರಸ ಎಂಬ ದ್ರವವನ್ನು ಉತ್ಪಾದನೆ ಮಾಡುತ್ತದೆ ಅಂತ ಹೇಳಿದೆ. ಓಕೆ, ಪಿತ್ತರಸ ಎಂಬ ದ್ರವವನ್ನು ಉತ್ಪಾದನೆ ಮಾಡುವಂತಹ ಅಂಗ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನ್ ಆಫ್ ದ ಬಾಡಿ ಪ್ರೊಡ್ಯೂಸಸ್ ದ ಫ್ಲೂಯಿಡ್ ನೌನ್ ಆಸ್ ಬೈಲ್? ಆಪ್ಷನ್ಸ್‌ಗಳು ಲಿವರ್ ಇದೆ, ಯಕೃತ, ಪ್ಯಾನ್ಕ್ರಿಯಸ್, ಮೆದುಜೀರಕ ಗ್ರಂಥಿ, ಗ್ಯಾಲ್ ಬ್ಲಾಡರ್ ಇದೆ, ಪಿತ್ತಾಶಯ, ಕಿಡ್ನಿ ಇದೆ. ಸೊ ಇವುಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಕೃತ. ಲಿವರ್ ಏನ್ ಮಾಡುತ್ತದೆ? ಇದು ಉತ್ಪಾದನೆ ಮಾಡುವಂತದ್ದು ಬೈಲ್ ಅಂತಂದ್ರೆ ಪಿತ್ತರಸವನ್ನು ಉತ್ಪಾದನೆ ಮಾಡುವಂತದ್ದು ಯಾವುದು? ಲಿವರ್ ಆಗಿದೆ. ಓಕೆ, ಇದನ್ನ ಸಂಗ್ರಹ ಮಾಡುವಂತದ್ದು ಯಾವುದು? ಗ್ಯಾಲ್ ಬ್ಲಾಡರ್. ಓಕೆ, ಈಗ ಇಲ್ಲಿ ಪ್ರಶ್ನೆಯಲ್ಲಿ ಯಾವ ಒಂದು ಅಂಗವು ಪಿತ್ತರಸವನ್ನು ಸಂಗ್ರಹ ಮಾಡುತ್ತದೆ ಅಂತ ಹೇಳಿ ಕೇಳಿದ್ರೆ ಯಾವುದು ಸಂಗ್ರಹ ಮಾಡುತ್ತದೆ? ಅದು ಯಾವುದು? ಪಿತ್ತಾಶಯ. ಓಕೆ, ಗ್ಯಾಲ್ ಬ್ಲಾಡರ್ ಏನ್ ಮಾಡುತ್ತದೆ? ಅದು ಸಂಗ್ರಹ ಮಾಡುತ್ತದೆ. ಉತ್ಪಾದನೆ ಮಾಡುವಂತದ್ದು ಲಿವರ್. ಸೊ ಪ್ರಶ್ನೆಯನ್ನು ಕೇರ್ಫುಲ್ ಆಗಿ ಓದಿ ಆಮೇಲೆ ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ದಲ್ಲಿ ಬರುತ್ತವೆ. ಸಂಗ್ರಹಣೆ ಮಾಡೋದು ಗ್ಯಾಲ್ ಬ್ಲಾಡರ್ ಅಂತಂದ್ರೆ ಪಿತ್ತಾಶಯ, ಆಮೇಲೆ ಉತ್ಪಾದನೆ ಮಾಡುವಂತದ್ದು ಲಿವರ್, ಯಕೃತ. 119ನೇ ಪ್ರಶ್ನೆ, ಪೃಥ್ವಿ ಮೇಲೆ ಮನುಷ್ಯನ ತೂಕವು 360 ಎನ್ ಅಂತಂದ್ರೆ ನ್ಯೂಟನ್ ಇದ್ದರೆ ಚಂದ್ರನ ಮೇಲೆ ಹೋದಾಗ ತೂಕ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಇಫ್ ಎ ಪರ್ಸನ್ಸ್ ವೇಟ್ ಈಸ್ 360 ನ್ಯೂಟನ್ ಆನ್ ಅರ್ತ್, ದೆನ್ ಹೌ ಮಚ್ ವೇಟ್ ವಿಲ್ ಬಿ ಆನ್ ಮೂನ್? ಸೊ ಇದಕ್ಕೆ ಆಪ್ಷನ್ಸ್ಗಳು 600 ನ್ಯೂಟನ್, 60 ನ್ಯೂಟನ್, 1000 ನ್ಯೂಟನ್, 100 ನ್ಯೂಟನ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 60 ನ್ಯೂಟನ್. ಸೊ ಯಾವುದೇ ನಾವು ಮನುಷ್ಯನ ಒಂದು ತೂಕವನ್ನ ಭೂಮಿ ಮೇಲೆ ಇರ್ತಕ್ಕಂತಹ ತೂಕವನ್ನು ಏನ್ ಮಾಡಬೇಕು? ಈಗ 360 ನ್ಯೂಟನ್ ಇದೆ. ಸೊ ಇದಕ್ಕೆ ಏನ್ ಮಾಡಬೇಕು? 1/6ಗೆ ಡಿವೈಡ್ ಮಾಡಬೇಕು. ಸೊ ಬಂದಿರತಕ್ಕಂತಹ ಉತ್ತರ ಏನಾಗುತ್ತದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತದೆ. ಯಾವುದೇ ತೂಕ ಕೊಡ್ಲಿ ಅವರು ಇಲ್ಲಿ 360 ಬದಲಾಗಿ ಬೇರೆ ಯಾವುದೇ ಕೊಟ್ಟರು ಸಹ ಆ ಒಂದು ತೂಕವನ್ನು ಏನ್ ಮಾಡಬೇಕು? 1/6 1 ಆರಾಂಶಕ್ಕೆ ಅದನ್ನ ಗುಣಿಸಿ ಗುಣಿಸಿದಾಗ ಏನಾಗುತ್ತದೆ? ಸರಿಯಾಗಿರ್ತಕ್ಕಂಥ ಉತ್ತರ ಸಿಗುತ್ತದೆ ನಮಗೆ. 120ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸದಿಶ ರಾಶಿಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ಗಳು ವೆಲಾಸಿಟಿ ಅಂತಂದ್ರೆ ವೇಗ, ಮಾಸ್ ದ್ರವ್ಯಮಾನ, ಟೈಮ್ ಸಮಯ, ಲೆಂತ್ ಲಂಬ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆಲಾಸಿಟಿ ವೇಗ. ಇದು ಒಂದು ಸದಿಶ ರಾಶಿಯಾಗಿದೆ. 121ನೇ ಪ್ರಶ್ನೆ, ಕ್ಯಾಲ್ಸಿಯಂ ಕಾರ್ಬೈಡ್ ದಲ್ಲಿ ನೀರನ್ನು ಹಾಯಿಸಿದಾಗ ಯಾವ ಅನಿಲವು ಉತ್ಪತ್ತಿಯಾಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ಥ್ರೂ ಪೌರಿಂಗ್ ವಾಟರ್ ಆನ್ ಕ್ಯಾಲ್ಸಿಯಂ ಕಾರ್ಬೈಡ್? ಆಪ್ಷನ್ಸ್ಗಳು ಮಿಥೇನ್, ಇಥೇನ್, ಇಥೈಲಿನ್, ಅಸಿಟೈಲಿನ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸಿಟೈಲಿನ್. 122ನೇ ಪ್ರಶ್ನೆ,
ಬಯೋಡೀಸೆಲ್ ಯಾವುದರಿಂದ ಉತ್ಪಾದನೆ ಮಾಡಲಾಗುತ್ತದೆ ಅಂತ ಇದೆ. ಬಯೋಡೀಸೆಲ್ ಮೋಸ್ಟ್ಲಿ ಪ್ರೊಡ್ಯೂಸ್ಡ್ ಬೈ, ಸೊ ಆಪ್ಷನ್ಸ್ಗಳು ಮಲ್ಟಾಸೇರ್, ಮಾಲ್ವೇಸಿ, ಲಿಲಿಯಾಸಿ, ಲಿಲಿಯಾಸಿಯಸ್, ಯುಫೋರ್ಬಿಯಸಿಸ್. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಯುಫೋರ್ಬಿಯಾಸಿಸ್. ಸೊ ಇದಕ್ಕೆ ಈಗ ನೋಡ್ರಿ ಇಲ್ಲಿ ಬಯೋಡೀಸೆಲ್ ಇರ್ತಕ್ಕಂಥದ್ದು ಇದು ತಯಾರಿಸುವಂತಹ ಒಂದು ಗಿಡ ಇದೆ ಅಂತಂದ್ರೆ ಒಂದು ಗಿಡದಿಂದ ಬಯೋಡೀಸೆಲ್ ಅನ್ನ ತಯಾರು ಮಾಡ್ತಾರೆ. ಆ ಗಿಡದ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು, ಜಟ್ರೋಫಾ ಅಂತ ಹೇಳಿ ಒಂದು ಗಿಡ ಇದೆ. ಸೊ ಈ ಒಂದು ಗಿಡದ ಮುಖಾಂತರ ಏನ್ ಮಾಡ್ತಾರೆ, ಬಯೋಡೀಸೆಲ್ ಅನ್ನ ತಯಾರು ಮಾಡ್ತಾರೆ. ಮುಂದಿನ ಪ್ರಶ್ನೆ 123ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ದ್ರವ ಚಿನ್ನ ಎಂದು ಕರೆಯಲ್ಪಟ್ಟಿದೆ? ವಿಚ್ ಇಸ್ ಆಲ್ಸೋ ನೌನ್ ಬೈ ದ ನೇಮ್ ಆಫ್ ಲಿಕ್ವಿಡ್ ಗೋಲ್ಡ್. ಆಪ್ಷನ್ಸ್ಗಳು ಪೆಟ್ರೋಲಿಯಂ, ಪ್ಲಾಟಿನಿಯಂ, ಅಕ್ವೇರಿಜಿಯಾ, ಪೈರಿನ್. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಪೆಟ್ರೋಲಿಯಂ. ಪೆಟ್ರೋಲಿಯಂಗೆ ನಾವು ದ್ರವ ಚಿನ್ನ ಅಂತ ಹೇಳಿ ಕರಿತೇವೆ. 124ನೇ ಪ್ರಶ್ನೆ, ಧ್ವನಿ ತರಂಗದ ಮೂಲಕ ಸಮುದ್ರದ ಆಳವನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದರೆ, ದ ಡಿವೈಸ್ ಥ್ರೂ ವಿಚ್ ಈಸ್ ದ ಡೆಪ್ತ್ ಆಫ್ ದ ಸಿ ಈಸ್ ಮೆಜರ್ಡ್ ಬೈ ದ ಯೂಸ್ ಆಫ್ ಸೌಂಡ್ ವೇವ್. ಆಪ್ಷನ್ಸ್ಗಳು ರೆಡಾರ್, ಸೋನಾರ್, ಅಲ್ಟಿಮೀಟರ್, ವೆಂಟೋರಿಮೀಟರ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸೋನಾರ್. ಸೋನಾರ್ದಿಂದ ಏನ್ ಮಾಡುತ್ತೇವೆ ನಾವು, ಸಮುದ್ರದಲ್ಲಿ ಆಳ ಇರ್ತಕ್ಕಂಥದ್ದು ಎಷ್ಟು ಅನ್ನೋದನ್ನ ನಾವು ಇದರ ಮುಖಾಂತರ, ಈ ಒಂದು ಸಾಧನದ ಮುಖಾಂತರ ಕಂಡು ಹಿಡಿತೇವೆ. ಮುಂದಿನ ಪ್ರಶ್ನೆ 125ನೇ ಪ್ರಶ್ನೆ, ಮಾನವ ಶರೀರದ ಅತಿ ಕಠೋರವಾದ ಭಾಗ ಯಾವುದು? ದ ಹಾರ್ಡೆಸ್ಟ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ಈಸ್. ಆಪ್ಷನ್ಸ್ಗಳು ಬೋನ್ಸ್, ಮೂಳೆಗಳು, ಟೂತ್, ಎನಾಮೆಲ್, ಹಲ್ಲಿನ ದಂತಕವಚ. ಮೂರನೇ ಆಪ್ಷನ್ ಸ್ಕಲ್, ತಲೆಬುರುಡೆ, ಫೈನಲ್ ಕಾರ್ಡ್, ಬೆನ್ನು ಹುರಿ. ಯಾವುದು ಇದು ಹಾರ್ಡೆಸ್ಟ್ ಕಠೋರವಾಗಿರ್ತಕ್ಕಂಥ ಭಾಗ ಮಾನವನ ಶರೀರದಲ್ಲಿ ಇರುವಂತದ್ದು? ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಟೂತ್ ಎನಾಮೆಲ್. ಹಲ್ಲಿನ ದಂತಕವಚ ನಮ್ಮ ಶರೀರದಲ್ಲಿ ಅತಿ ಕಠೋರವಾಗಿರ್ತಕ್ಕಂಥ ಒಂದು ಭಾಗವಾಗಿದೆ. 126ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಪ್ರೋಟೀನ್ ದಿಂದ ಉಗುರು, ಗೊರಸು ಮತ್ತು ಕೊಂಬುಗಳು ನಿರ್ಮಾಣವಾಗುತ್ತವೆ? ಆಫ್ ವಿಚ್ ಟಿಶ್ಯೂ ನೇಲ್ಸ್, ಹೂಫ್ಸ್ ಅಂಡ್ ಹಾರ್ನ್ಸ್ ಆರ್ ಮೇಡ್ ಆಫ್. ಸೊ ಉಗುರು, ಗೊರಸು ಮತ್ತು ಕೊಂಬುಗಳು ಯಾವ ಒಂದು ಪ್ರೋಟೀನ್ ದಿಂದ ಮಾಡಲ್ಪಟ್ಟಿರುತ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳು ಕ್ಯೂಟಿಕಲ್, ಚಿಟಿನ್, ಕೆರಾಟಿನ್, ಟ್ಯುನಿಸಿನ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಕೆರಾಟಿನ್ ದಿಂದ ಮಾಡಲ್ಪಟ್ಟಿರುತ್ತವೆ. 127ನೇ ಪ್ರಶ್ನೆ, ಸಂಯುಕ್ತ ಎಲೆಗಳಿಂದ ಇರುವ ಗಿಡ ಅಂತಂದ್ರೆ ಸಂಯುಕ್ತ ಎಲೆಗಳು ಹೊಂದಿರತಕ್ಕಂತಹ ಗಿಡ ಯಾವುದು ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಎ ಪ್ಲಾಂಟ್ ವಿತ್ ಕಾಂಪೌಂಡ್ ಲೀವ್ಸ್ ಈಸ್. ಆಪ್ಷನ್ಸ್ಗಳು ಈ ರೀತಿ ಇವೆ, ಪಪಾಯ, ಕೊಕೊನಟ್, ಪೀಪಲ್, ಹಿಬಸ್ಕಸ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕೊಕೊನಟ್. ಸೊ ಇಲ್ಲಿ ಸಂಯುಕ್ತ ಎಲೆಗಳು, ಕಾಂಪೌಂಡ್ ಲೀವ್ಸ್ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಒಂದು ಎಲೆ ಇರುತ್ತದೆ. ಸೊ ಆ ಎಲೆಗೆ ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ಎಲೆಗಳು ಏನಪ್ಪಾ ಅಂತಂದ್ರೆ ಬಿಟ್ಟಿರುತ್ತವೆ. ಸೊ ಈ ರೀತಿ ಇರ್ತಕ್ಕಂತಹ ಎಲೆಗಳಿಗೆ ಏನ್ ಹೇಳ್ತೇವೆ ನಾವು, ಕಾಂಪೌಂಡ್ ಲೀವ್ಸ್ ಅಂತ ಹೇಳ್ತೇವೆ, ಸಂಯುಕ್ತ ಎಲೆಗಳು. ಸೊ ಕೊಕೊನಟ್ ಲೀವ್ಸ್ ಅನ್ನು ನೋಡಿರಬಹುದು ನೀವು, ತೆಂಗಿನಕಾಯಿ ಇರುವಂತಹ ಒಂದು ಗಿಡದ ಎಲೆಗಳು. ಸೊ ಈ ರೀತಿ ಇರುತ್ತವೆ. ಸೊ ಇವು ಎಲ್ಲಾ ಎಲೆಗಳು ಏನಪ್ಪಾ ಅಂತಂದ್ರೆ ಕಾಂಪೌಂಡ್ ಲೀವ್ಸ್ ಅಂತೇಳಿ ಹೇಳ್ತೇವೆ ನಾವು. ಆಮೇಲೆ ನೀಮ್ನು ಒಂದಿದೆ, ನೀಮ್ ಬೇವಿನ ಗಿಡ. ಸೊ ಇದು ಸಹ ಕಾಂಪೌಂಡ್ ಲೀವ್ಸ್ಗೆ ಉದಾಹರಣೆ ಆಗಿದೆ. 128ನೇ ಪ್ರಶ್ನೆ, ಗಜ್ಜರಿ ಕೇಸರಿ ಬಣ್ಣ ಏಕೆ ಬಂದಿರುತ್ತದೆ? ಗಜ್ಜರಿಗೆ ಕೇಸರಿ ಬಣ್ಣ ಏಕೆ ಬಂದಿರುತ್ತದೆ? ಕ್ಯಾರಟ್ ಈಸ್ ಆರೆಂಜ್ ಇನ್ ಕಲರ್ ಬಿಕಾಸ್ ಇಟ್ ಗ್ರೋಸ್ ಇನ್ ದ ಆಯಿಲ್. ಅಂತಂದ್ರೆ ಇದು ಆಯಿಲ್ ನಲ್ಲಿ ಬೆಳೆಯುವಂತಹ ಒಂದು ಗಿಡ ಆದ್ದರಿಂದ ಅಂತ ಕೇಳಿದ್ದಾರೆ. ಎರಡನೇ ಆಪ್ಷನ್, ಇಟ್ ಈಸ್ ನಾಟ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್. ಇದು ಸನ್ಲೈಟ್ಗೆ ಬರದೇ ಕಾರಣದಿಂದ ಇದಕ್ಕೆ ಕೇಸರಿ ಬಣ್ಣ ಆಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಟ್ ಕಂಟೈನ್ಸ್ ಕ್ಯಾರಟಿನ್, ಇದರಲ್ಲಿ ಕೆರಾಟಿನ್ ಇರೋದರಿಂದ ಇದಕ್ಕೆ ಕೇಸರಿ ಬಣ್ಣ ಬಂದಿರುತ್ತದೆ. ಅದೇ ರೀತಿ ದ ಎಂಟೈರ್ ಪ್ಲಾಂಟ್ ಈಸ್ ಆರೆಂಜ್ ಇನ್ ಕಲರ್, ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಗಿಡ ಆರೆಂಜ್ ಬಣ್ಣದ್ದಾಗಿರುತ್ತದೆ ಅಂತ ಹೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಇಟ್ ಕಂಟೈನ್ಸ್ ಕೆರಾಟಿನ್. ಸೊ ಕೆರಾಟಿನ್ ಇದರಲ್ಲಿ ಇರುವ ಕಾರಣದಿಂದ ಈ ಒಂದು ಗಜ್ಜರಿಗೆ ಕೇಸರಿ ಬಣ್ಣ ಬಂದಿರುತ್ತದೆ. 129ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಅದರ ಬೀಜವು ಹೊರಗಡೆ ಇರುತ್ತದೆ ಅಂತ ಹೇಳಿದೆ? ವಿಚ್ ಫ್ರೂಟ್ ಹ್ಯಾಸ್ ಇಟ್ಸ್ ಸೀಡ್ ಔಟ್ಸೈಡ್?
ಆಪ್ಷನ್ಸ್ಗಳು ಸ್ಟ್ರಾಬೆರಿ, ಬನಾನಾ, ಗ್ರೌಂಡ್ ನಟ್, ಕ್ಯಾಶ್ಯೂ ನಟ್. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಿರಬಹುದು ಎಲ್ಲವುಗಳು ಅಂತ ಹೇಳಿ ಅನ್ಕೋತೀನಿ ಕನ್ನಡದಲ್ಲಿ. ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಸ್ಟ್ರಾಬೆರಿ. ಸ್ಟ್ರಾಬೆರಿ ಹಣ್ಣು ನೀವು ನೋಡಿರಬಹುದು. ಸೊ ಈ ಸ್ಟ್ರಾಬೆರಿ ಹಣ್ಣಿಗೆ ಹೊರಗಡೆ ಏನಿರ್ತಾವೆ, ಇದಕ್ಕೆ ಬೀಜಗಳು ಇರ್ತವೆ. 130ನೆಯ ಪ್ರಶ್ನೆ, ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ ಅಂತ ಹೇಳ್ತೇವೆ. ಸೊ ಸಂಖ್ಯೆ ಹೆಚ್ಚಾದರೆ ಅದಕ್ಕೆ ಏನೆನ್ನುತ್ತಾರೆ? ಸೊ ನಮ್ಮ ಶರೀರದಲ್ಲಿ ಆರ್-ಬಿ-ಸಿ ಇರುತ್ತದೆ, ರೆಡ್ ಬ್ಲಡ್ ಸೆಲ್ಗಳು ಇರುತ್ತವೆ. ಸೊ ಇವುಗಳ ಸಂಖ್ಯೆ ಹೆಚ್ಚಾದರೆ ಏನೆನ್ನುತ್ತವೆ ಆ ಒಂದು ಕಂಡೀಷನ್ಗೆ? ಇನ್ಕ್ರೀಸ್ ಆರ್-ಬಿ-ಸಿಸ್ ಕಂಡೀಷನ್ ಕಾಲ್ಡ್. ಆಪ್ಷನ್ಸ್ಗಳು ಅನೇಮಿಯಾ ಇದೆ, ಅದೇ ರೀತಿ ಹೆಮೋಫಿಲಿಯಾ ಇದೆ, ಪಾಲಿಸೈಥೇಮಿಯಾ ಇದೆ, ಲ್ಯೂಕೇಮಿಯಾ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಮ್ಮ ಶರೀರದಲ್ಲಿ ಆರ್-ಬಿ-ಸಿಗಳು ಹೆಚ್ಚಾದರೆ ಅದಕ್ಕೆ ನಾವು ಪಾಲಿಸೈಥೇಮಿಯಾ ಅಂತ ಹೇಳಿ ಹೇಳ್ತೇವೆ. ಅದೇ ರೀತಿ ಆರ್-ಬಿ-ಸಿಗಳು ನಮ್ಮ ಶರೀರದಲ್ಲಿ ಕಡಿಮೆ ಆದರೆ ಅದಕ್ಕೆ ಏನು ಹೇಳ್ತೇವೆ ನಾವು? ಅನೇಮಿಯಾ ಅಂತ ಹೇಳ್ತೇವೆ. ಓಕೆ, ಕಡಿಮೆ ಆದರೆ ಅನೇಮಿಯಾ ಅಂತ ಹೇಳ್ತೇವೆ, ಅದೇ ರೀತಿ ಹೆಚ್ಚಾದರೆ ಪಾಲಿಸೈಥೇಮಿಯಾ ಹೇಳ್ತೇವೆ. ಇದು ಆರ್-ಬಿ-ಸಿಗೆ ಸಂಬಂಧವಾಗಿರ್ತಕ್ಕಂಥದ್ದು. 131ನೇ ಪ್ರಶ್ನೆ, ಕ್ಯಾಕ್ಟಸ್ ಈ ರೂಪದಿಂದ ಪರಿಚಿತವಾಗಿದೆ. ಕ್ಯಾಕ್ಟಸ್ ಈಸ್ ರೆಫರ್ಡ್ ಟು ಆಸ್ ಅಂತಂದ್ರೆ ಯಾವ ಪ್ರಕಾರದ ಗಿಡ ಅಂತ ಹೇಳಿ ಕೇಳಿದ್ದಾರೆ? ಕ್ಯಾಕ್ಟಸ್. ಇದಕ್ಕೆ ಆಪ್ಷನ್ಸ್ಗಳು ಹೈಡ್ರೋಫೈಟ್ಸ್, ಮೆಸೋಫೈಟ್ಸ್, ಜೆರೋಫೈಟ್ಸ್, ಎಪಿಫೈಟ್ಸ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಜೆರೋಫೈಟ್ಸ್. ಕ್ಯಾಕ್ಟಸ್ಗಳು ಇವು ಜೆರೋಫೈಟ್ಸ್ ಪ್ಲಾಂಟ್ಸ್ಗಳು ಆಗಿವೆ. 132ನೇ ಪ್ರಶ್ನೆ, ಸೋಡಾ ಬೂದಿಯ ರಾಸಾಯನಿಕ ಸೂತ್ರ ಯಾವುದು? ಕೆಮಿಕಲ್ ಫಾರ್ಮುಲಾ ಆಫ್ ಸೋಡಾ ಆಶ್. ಆಪ್ಷನ್ಸ್ಗಳು Na2CO3, NaHCO3, Na2CO3H 10H2O. ಅದೇ ರೀತಿ 4ನೇ ಆಪ್ಷನ್ NaHCO3 10H2O. ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೋಡಾ ಬೂದಿ ಅಂತಂದ್ರೆ ಸೋಡಾ ಆಶ್. ಇದಕ್ಕೆ ರಾಸಾಯನಿಕ ಸೂತ್ರವಾಗಿರ್ತಕ್ಕಂಥದ್ದು ಆಪ್ಷನ್ ಎ Na2CO3. 133ನೇ ಪ್ರಶ್ನೆ, ಅತಿ ದೊಡ್ಡ ಎಂಜಿಯೋಸ್ಪರ್ಮ್ ಸಸ್ಯ ಯಾವುದು ಅಂತ ಕೇಳಿದ್ದಾರೆ? ಲಾರ್ಜೆಸ್ಟ್ ಎಂಜಿಯೋಸ್ಪರ್ಮ್ ಪ್ಲಾಂಟ್. ಆಪ್ಷನ್ಸ್ಗಳು ಬಬೂಲ್, ಸಿಕ್ವಾಯಾ, ಗಿಗಾಂಟಿಸಮ್, ಯುಕ್ಯಾಲಿಪ್ಟಸ್, ಗಿಯಾಂಟ್ ಕೆಲ್ಪ್. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಯುಕ್ಯಾಲಿಪ್ಟಸ್. ಯುಕ್ಯಾಲಿಪ್ಟಸ್ ಇದು ಅತಿ ದೊಡ್ಡವಾಗಿರ್ತಕ್ಕಂಥ ಎಂಜಿಯೋಸ್ಪರ್ಮ್ ಸಸ್ಯವಾಗಿದೆ. 134ನೇ ಪ್ರಶ್ನೆ, ಪೃಥ್ವಿ ಮೇಲೆ ಇರುವ ಅತಿ ದೊಡ್ಡ ಅಕಶೇರುಕ ಜೀವಿ ಯಾವುದು ಅಂತ ಕೇಳಿದ್ದಾರೆ? ಸೊ ಅಕಶೇರುಕ ಜೀವಿ, ಲಾರ್ಜೆಸ್ಟ್ ನಾನ್ ವರ್ಟಿಬ್ರೇಟ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ಅರ್ತ್. ಸೊ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ಸ್ಗಳು ಗಿಯಾಂಟ್ ಸ್ಕ್ವೈಡ್, ಎಲಿಫೆಂಟ್, ವೇಲ್, ಆಫ್ರಿಕನ್ ಎಲಿಫೆಂಟ್. ಸೊ ಇಲ್ಲಿ ಕೆಲವೊಂದಿಷ್ಟು ಜನ ವೇಲ್ ಅಂತ ಹೇಳಿ ಆಪ್ಷನ್ ಟಿಕ್ ಮಾರ್ಕ್ ಮಾಡಬಹುದು, ಅದೇ ರೀತಿ ಆಫ್ರಿಕನ್ ಎಲಿಫೆಂಟ್ ಅಂತ ಹೇಳಿ ಮಾಡಬಹುದು. ಆದರೆ ಅತಿ ದೊಡ್ಡವಾಗಿರ್ತಕ್ಕಂಥ ಅಕಶೇರುಕ ಜೀವಿ ಯಾವುದು ಅಂತಂದ್ರೆ ನಮ್ಮ ಭೂಮಿ ಮೇಲೆ ಅದು ಯಾವುದು ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಗಿಯಾಂಟ್ ಸ್ಕ್ವೈಡ್. ಗಿಯಾಂಟ್ ಸ್ಕ್ವೈಡ್. ಇದರ ಒಂದು ಸೈಜ್ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಬಸ್ ಏನಿರುತ್ತದೆ, ಸೊ ಆ ಬಸ್ಸಿನ ಒಂದು ಸೈಜ್ ದಷ್ಟು ಇರುತ್ತದೆ ಗಿಯಾಂಟ್ ಸ್ಕ್ವೈಡ್. ಇದು ಅಕಶೇರುಕ ಜೀವಿ ಆಗಿರ್ತಕ್ಕಂಥದ್ದು, ಅತಿ ದೊಡ್ಡದ್ದು. 135ನೇ ಪ್ರಶ್ನೆ, ಸುಣ್ಣದ ಕಲ್ಲು ಇದರ ರಾಸಾಯನಿಕ ಸೂತ್ರ. ಕೆಮಿಕಲ್ ಫಾರ್ಮುಲಾ ಆಫ್ ಲೈಮ್ ಸ್ಟೋನ್. ಆಪ್ಷನ್ಸ್ಗಳು CaOCl2, CaOH2, CaO, CaCO3. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, CaCO3. 136ನೇ ಪ್ರಶ್ನೆ, ಇದು ಒಂದು ಪ್ರೋಟೀನ್ಗೆ ಉದಾಹರಣೆಯಾಗಿದೆ. ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುವಂತಹ ಒಂದು ಯಾವುದು ಎಕ್ಸಾಂಪಲ್ ಅಂತ ಕೇಳಿದ್ದಾರೆ? ಪ್ರೋಟೀನ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸನ್ಫ್ಲವರ್, ಸೂರ್ಯಕಾಂತಿ, ಸೋಯಾಬೀನ್ ಅಥವಾ ಗ್ರಾನ್ಸ್ಗಳು, ಕಾಳುಗಳು, ಅದೇ ರೀತಿ ವೀಟ್, ಗೋಧಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸೋಯಾಬೀನ್. ಸೊ ಬಹಳಷ್ಟು ಜನರು ಬಾಡಿ ಬಿಲ್ಡಿಂಗ್ ಮಾಡುವಂತವರುಗಳಿಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತದೆ. ಸೊ ಅವರು ಕೆಲವೊಬ್ರು ನಾನ್ ವೆಜಿಟೇರಿಯನ್ ಇರುವಂಥವರು ಚಿಕನ್ ಆಗಿರಬಹುದು, ಬೇರೆ ಫಿಶ್ ಆಗಿರಬಹುದು, ಎಗ್ ಆಗಿರ್ಬೋದು, ಅವುಗಳನ್ನ ತಿಂದು ಪ್ರೋಟೀನ್ಗಳನ್ನ ಪಡ್ಕೋತಾರೆ.
ಅದೇ ರೀತಿ ನಾನ್ ವೆಜಿಟೇರಿಯನ್ ಇರುವಂಥವರು ಸೋಯಾಬೀನನ್ನು ಸೇವಿಸಿ ಪ್ರೋಟೀನನ್ನು ತಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನನ್ನು ಪಡ್ಕೋತಾರೆ. ಇದು ಯಥೇಚ್ಛವಾಗಿರ್ತಕ್ಕಂಥ ಪ್ರೋಟೀನನ್ನು ಹೊಂದಿರುತ್ತದೆ ಸೋಯಾಬೀನ್. 137ನೇ ಪ್ರಶ್ನೆ, ಅರಿಶಿನ ವಿಕಸಿತ ರೂಪವಾಗಿದೆ. ಸೊ ಅರಿಶಿನ ಯಾವುದರ ಒಂದು ವಿಕಸಿತ ರೂಪವಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಅರಿಶಿನ ಸೊ ಟರ್ಮೆರಿಕ್ ಈಸ್ ಎ ಮಾಡಿಫೈಡ್. ಸೊ ಇದು ಏನು ಅರಿಶಿನ, ಇದು ಏನು ಅಂತ ಕೇಳಿದ್ದಾರೆ. ಸೊ ಇದು ಒಂದು ಸ್ಟೆಮ್, ಕಾಂಡ ಇದೆಯಾ ಅಥವಾ ರೂಟ್ ಇದೆಯಾ, ಬೇರು, ಲೀವ್ಸ್ ಇದೆಯಾ, ಎಲೆ ಅಥವಾ ಫ್ರೂಟ್ಸ್ ಅಥವಾ ಹಣ್ಣು. ಸೊ ಯಾವುದು ಇದರಲ್ಲಿ ಅರಿಶಿನ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ ಸ್ಟೆಮ್. ಇದು ಒಂದು ಕಾಂಡ. ಅರಿಶಿನ ಇರುವಂತದ್ದು ಇದು ಒಂದು ಕಾಂಡ. 138ನೇ ಪ್ರಶ್ನೆ, ಅಲ್ಝಮೈರ್ ರೋಗದಿಂದ ಮಾನವನ ಶರೀರದ ಯಾವ ಭಾಗಕ್ಕೆ ಪ್ರಭಾವ ಬೀರುತ್ತದೆ? ವಿಚ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ಈಸ್ ಅಫೆಕ್ಟೆಡ್ ಬೈ ಅಲ್ಝಮೈರ್ಸ್ ಡಿಸೀಸ್? ಆಪ್ಷನ್ಸ್ಗಳು ಹಾರ್ಟ್, ಕಿಡ್ನಿ, ಇಮ್ಯೂನ್ ಸಿಸ್ಟಮ್, ಬ್ರೈನ್. ಸೊ ಅಲ್ಝಮೈರ್ ರೋಗದಿಂದ ಯಾವ ಭಾಗಕ್ಕೆ ಪ್ರಭಾವ ಬೀರುತ್ತದೆ? ಆಪ್ಷನ್ಸ್ಗಳು ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಬ್ರೈನ್. ಅಲ್ಝಮೈರ್ ರೋಗ ಆಗಿತ್ತಂತಂದ್ರೆ ಅದು ಬ್ರೈನ್ ಮೇಲೆ ಪ್ರಭಾವ ಬೀರುತ್ತದೆ. ಸೊ ಅಲ್ಝಮೈರ್ ರೋಗ ಅಂತಂದ್ರೆ ಏನು ಇದು, ಒಬ್ಬ ವ್ಯಕ್ತಿಗೆ ಅಲ್ಝಮೈರ್ ರೋಗ ಆಗಿತ್ತಂತಂದ್ರೆ ಅವನು ಏನ್ ಮಾಡ್ತಾನೆ, ಫೇಸನ್ನು ಮರಿತಾನೆ. ಸೊ ಯಾವುದೇ ಒಬ್ಬ ವ್ಯಕ್ತಿಯ ಫೇಸನ್ನು ನೋಡುತ್ತಾನೆ, ಆ ಫೇಸನ್ನು ಮರಿತಾನೆ. ಸೊ ಅವನಿಗೆ ನೆನಪಿಸ್ಕೊಳ್ಳಲಿಕ್ಕೆ ಮತ್ತೆ ಅವನಿಗೆ ಹೇಳಬೇಕಾಗುತ್ತದೆ. ಸೊ ಮೋಸ್ಟ್ಲಿ ಒಂದು ಫಿಲ್ಮ್ ಇದೆ ಗಜ್ನಿ ಅಂತೇಳಿ, ನೀವು ನೋಡಿರ್ಬೋದು ಹಿಂದಿ ಫಿಲ್ಮ್. ಸೊ ಆ ಗಜ್ನಿ ಫಿಲ್ಮ್ದಲ್ಲಿಯೂ ಸಹ ಅಲ್ಲಿ ಅಮೀರ್ ಖಾನ್ ಆಕ್ಟರ್, ಸೊ ಅವನು ಫೇಸನ್ನು ಮರಿತಿರ್ತಾನೆ. ಸೊ ಅದು ಅಲ್ಝಮೈರ್ ಒಂದು ಉದಾಹರಣೆ ಆಗ್ಬಹುದು. 139ನೇ ಪ್ರಶ್ನೆ, ಲಾಲಾರಸ ಏನು ಪಚನ ಮಾಡುವುದರಲ್ಲಿ ಸಹಾಯಕವಾಗಿದೆ? ಸಲೀವಾ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್. ಏನು ಪಚನ ಮಾಡುವುದರಲ್ಲಿ ಸಹಾಯಕವಾಗಿದೆ ಲಾಲಾರಸ? ಆಪ್ಷನ್ಸ್ಗಳು ಫ್ಯಾಟ್, ಸ್ಟಾರ್ಚ್, ಪ್ರೋಟೀನ್, ವಿಟಮಿನ್. ಇದಕ್ಕೆ ಸರಿ ಇರ್ತಕ್ಕಂತಹ ಉತ್ತರ ಸ್ಟಾರ್ಚ್. ಲಾಲಾರಸ ಇದು ಸ್ಟಾರ್ಚ್ ಪಚನ ಮಾಡುವುದರಲ್ಲಿ ಸಹಾಯಕವಾಗಿದೆ. 140ನೇ ಪ್ರಶ್ನೆ, ಪಚನ ಕ್ರಿಯೆಯಲ್ಲಿ ಪ್ರೋಟೀನ್ ಯಾವುದರಲ್ಲಿ ಪರಿವರ್ತನೆ ಆಗುತ್ತದೆ? ಇನ್ ಡೈಜೆಷನ್ ಪ್ರೋಟೀನ್ ಆರ್ ಕನ್ವರ್ಟೆಡ್ ಇಂಟು. ಸೊ ಪ್ರೋಟೀನ್ಗಳು ಯಾವುದರಲ್ಲಿ ಪರಿವರ್ತನೆ ಆಗ್ತವೆ? ಆಪ್ಷನ್ಸ್ಗಳು ಫ್ಯಾಟಿ ಆಸಿಡ್, ಗ್ಲೂಕೋಸ್, ಅಮಿನೋ ಆಸಿಡ್ಸ್, ಮಾಲ್ಟೋಸ್. ಸರಿ ಉತ್ತರ ಆಪ್ಷನ್ ಸಿ ಅಮಿನೋ ಆಸಿಡ್ಗಳಾಗಿ ಪರಿವರ್ತನೆಗಳು ಆಗ್ತವೆ. ಅದೇ ರೀತಿ ಫ್ಯಾಟಿ ಆಸಿಡ್ಸ್ಗಳು, ಈಗ ಫ್ಯಾಟ್ ಇರ್ತಕ್ಕಂಥದ್ದು ಫ್ಯಾಟಿ ಆಸಿಡ್ಸ್ ಆಗಿ ಪರಿವರ್ತನೆ ಆಗ್ತವೆ. ಫ್ಯಾಟ್ ಇರ್ತಕ್ಕಂಥದ್ದು ಫ್ಯಾಟಿ ಆಸಿಡ್ಸ್ ಆಗ್ತವೆ. ಅದೇ ರೀತಿ ಪ್ರೋಟೀನ್ ಇರ್ತಕ್ಕಂಥದ್ದು ಅಮಿನೋ ಆಸಿಡ್ ಆಗ್ತವೆ. ಓಕೆ, ಅದೇ ರೀತಿ ಗ್ಲೂಕೋಸ್ ಏನಿದೆ, ಓಕೆ, ಕಾರ್ಬೋಹೈಡ್ರೇಟ್ಸ್ ಆಗಿ ಪರಿವರ್ತನೆ. ಕಾರ್ಬೋಹೈಡ್ರೇಟ್ಸ್ಗಳು ಇವು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತವೆ. ಇವು ಮೂರುಗಳನ್ನ ನೆನಪಿಟ್ಕೊಳ್ಳಿ. ಪ್ರೋಟೀನ್ಗಳು ಅಮಿನೋ ಆಸಿಡ್, ಫ್ಯಾಟ್ಗಳು ಫ್ಯಾಟಿ ಆಸಿಡ್ಗಳಾಗ್ತವೆ. ಅದೇ ರೀತಿ ಕಾರ್ಬೋಹೈಡ್ರೇಟ್ಸ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತವೆ. 141ನೇ ಪ್ರಶ್ನೆ, ಅಮೀಬಾ ತನ್ನ ಆಹಾರವನ್ನು ಎಲ್ಲಿ ಪಚನ ಮಾಡುತ್ತದೆ ಅಂತ ಕೇಳಿದ್ದಾರೆ. ವೇರ್ ಡಸ್ ಅಮೀಬಾ ಡೈಜೆಸ್ಟ್ ಇಟ್ ಫುಡ್? ಆಪ್ಷನ್ಸ್ಗಳು ಸ್ಯೂಡೋಫೋಡಿಯಾ, ನ್ಯೂಕ್ಲಿಯಸ್, ಫುಡ್, ವ್ಯಾಕ್ಯೂಲ್, ರೀಪ್ರೊಡಕ್ಟಿವ್ ಸಿಸ್ಟಮ್. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಫುಡ್ ವ್ಯಾಕ್ಯೂಲ್. 142ನೇ ಪ್ರಶ್ನೆ, ಅತ್ಯಧಿಕ ಶಾರೀರಿಕ ವ್ಯಾಯಾಮ ಮಾಡುವುದರಿಂದ ಯಾವುದರ ಕಾರಣದಿಂದ ಮಾಂಸಖಂಡದಲ್ಲಿ ನೋವು ಬರುತ್ತದೆ ಅಂತ ಇದೆ. ಅಂತಂದ್ರೆ ನಾವು ವ್ಯಾಯಾಮವನ್ನು ಮಾಡ್ತಿರ್ತೀವಿ. ಸೊ ಬಹಳಷ್ಟು ವ್ಯಾಯಾಮವನ್ನು ಮಾಡಿದೀವಿ ಅಂತಂದ್ರೆ, ಸೊ ಜಿಮ್ ಮಾಡಿದ್ವಿ ಅಂತಂದ್ರೆ ನಮ್ಮ ಮಾಂಸಖಂಡದಲ್ಲಿ ನೋವು ಆಗ್ತದೆ. ಸೊ ಅದು ಯಾವುದರ ಒಂದು ಕಾರಣದಿಂದ ಆಗ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳು ATP, ಲ್ಯಾಕ್ಟಿಕ್ ಆಸಿಡ್, ಇಥೈಲ್ ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡ್. ಸರಿ ಉತ್ತರವಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಲ್ಯಾಕ್ಟಿಕ್ ಆಸಿಡ್. ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬಿಡುಗಡೆ ಆಗಿರುವುದರಿಂದ ಅಲ್ಲಿ ಏನಾಗುತ್ತದೆ, ನಮ್ಮ ಮಾಂಸಖಂಡದಲ್ಲಿ ನೋವು ಕಂಡು ಬರುತ್ತದೆ. ಸೊ ಇದಕ್ಕೆ ಸರಿ ಉತ್ತರ ಲ್ಯಾಕ್ಟಿಕ್ ಆಸಿಡ್. 143ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ದಲ್ಲಿರುವ ಧಾತು ಯಾವುದು? ಹಿಮೋಗ್ಲೋಬಿನ್ ಕಂಟೈನ್ಸ್ ದ ಮೆಟಲ್. ಆಪ್ಷನ್ಸ್ಗಳು ತಾಮ್ರ ಇದೆ, ಮಾಲಿಬ್ಡಿನಮ್ ಇದೆ, ಕಬ್ಬಿಣ ಇದೆ, ಅದೇ ರೀತಿ ಮ್ಯಾಗ್ನೀಷಿಯಂ ಇದೆ. ಹಿಮೋಗ್ಲೋಬಿನ್ ದಲ್ಲಿ ಇರುವಂತಹ ಒಂದು ಧಾತು ಯಾವುದು? ಆಪ್ಷನ್ ಸಿ ರೈಟ್ ಆನ್ಸರ್, ಕಬ್ಬಿಣ. 144ನೇ ಪ್ರಶ್ನೆ, ರಕ್ತದ ಗುಂಪುಗಳನ್ನು ಅನ್ವೇಷಿಸಿದವರು ಯಾರು? ದ ಬ್ಲಡ್ ಗ್ರೂಪ್ ವರ್ ಡಿಸ್ಕವರ್ಡ್ ಬೈ. ಆಪ್ಷನ್ಸ್ಗಳು
ಅಲ್ಟ್ಮನ್, ಲ್ಯಾನ್ಸ್ಟೀನರ್, ಲೋಚ್, ರೊನಾಲ್ಡ್ ರಾಸ್. ಆಪ್ಷನ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಲ್ಯಾನ್ಸ್ಟೀನರ್. ಆರ್ ಎಚ್ ಫ್ಯಾಕ್ಟರ್ ಕೂಡ ಆರ್ ಎಚ್ ಫ್ಯಾಕ್ಟರ್ ಅಂತ ಹೇಳಿ ನಾವು ಕೇಳ್ತೀವಿ ಸೈನ್ಸ್ ಅಲ್ಲಿ. ಆರ್ ಎಚ್ ಫ್ಯಾಕ್ಟರ್ ಕೂಡ ಕಂಡು ಹಿಡಿದಿರ್ತಕ್ಕಂಥವರು ಲ್ಯಾನ್ಸ್ಟೀನರ್ದವರು. ಮುಂದಿನ ಪ್ರಶ್ನೆ 145ನೆಯ ಪ್ರಶ್ನೆ. ಕೆಂಪು ರಕ್ತ ಕಣಗಳು ಯಾವುದರ ಮುಖಾಂತರ ಉತ್ಪಾದನೆ ಆಗುತ್ತವೆ? ದ ರೆಡ್ ಬ್ಲಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ. ಆಪ್ಷನ್ಸ್ಗಳು ಲಿವರ್ ಇದೆ, ಹಾರ್ಮೋನ್ಸ್ಗಳಿವೆ, ಬೋನ್ ಮ್ಯಾರೋ ಇದೆ, ಹಾರ್ಟ್ ಇದೆ. ಸೊ ಎಲ್ಲಿ ಉತ್ಪಾದನೆ ಆಗ್ತವೆ ಕೆಂಪು ರಕ್ತ ಕಣಗಳು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ದ ರೈಟ್ ಆನ್ಸರ್, ಬೋನ್ ಮ್ಯಾರೋ, ಅಸ್ಥಿ ಮಜ್ಜೆ ಅಂತ ಹೇಳ್ತೇವೆ. ಅಸ್ಥಿ ಮಜ್ಜೆದಲ್ಲಿ ರಕ್ತ ಕಣಗಳು ಉತ್ಪಾದನೆ ಆಗ್ತವೆ. ಸೊ ಇದರಲ್ಲಿಯೂ ಕೂಡ ಅಸ್ಥಿ ಮಜ್ಜೆದಲ್ಲಿ ಇರ್ತಕ್ಕಂತಹ ಒಂದು ಪಾರ್ಟ್ ಇದೆ, ಸೊ ಒಂದು ಕೋಶ ಇದೆ ಅಸ್ಥಿ ಮಜ್ಜೆದಲ್ಲಿ. ಅದು ಯಾವ್ದಪ್ಪ ಅಂತಂದ್ರೆ ಹೆಮೆಟೋಪೊಯ್ಟಿಕ್ ಅಂತ ಹೇಳಿ. ಹೆಮೆಟೋಪೊಯ್ಟಿಕ್ ಅಂತ ಹೇಳಿ ಒಂದು ಕೋಶ ಇದೆ. ಸೊ ಹೆಮೆಟೋಪೊಯ್ಟಿಕ್ ದಲ್ಲಿ ಏನಾಗುತ್ತದೆ, ಕೆಂಪು ರಕ್ತ ಕಣಗಳು ಉತ್ಪಾದನೆ ಆಗುತ್ತವೆ. ಸೊ ಆಲ್ಮೋಸ್ಟ್ ಏನ್ ಕೇಳ್ತಾರೆ ಎಕ್ಸಾಮ್ ದಲ್ಲಿ, ಬೋನ್ ಮ್ಯಾರೋ ಕೇಳ್ತಾರೆ, ಅಸ್ಥಿ ಮಜ್ಜೆ. ಸೊ ಅದನ್ನ ನೆನಪಿಟ್ಕೊಳ್ಳಿ. ಆದ್ರೂ ಎಲ್ಲೋ ತಪ್ಪಿ ಕೋಶ ಕೇಳಿದ್ರ ಅಂತಂದ್ರೆ ಹೆಮೆಟೋಪೊಯ್ಟಿಕ್. 146ನೇ ಪ್ರಶ್ನೆ. ಇಸಿಜಿ ಯಾವುದರ ಕಾರ್ಯವನ್ನು ತೋರಿಸುತ್ತದೆ? ಆನ್ ಇಸಿಜಿ ಶೋಸ್ ದ ಫಂಕ್ಷನ್ ಆಫ್ ದ ಬ್ರೈನ್, ಹಾರ್ಟ್, ಲಂಗ್ಸ್, ಕಿಡ್ನಿ. ಸೊ ಇಸಿಜಿ ಯಾವುದಕ್ಕೆ ಉಪಯೋಗ ಮಾಡ್ತೇವೆ ನಾವು? ಇಸಿಜಿ ಇದು ಉಪಯೋಗ ಮಾಡುವಂತದ್ದು ಆಪ್ಷನ್ ಬಿ ಹಾರ್ಟ್. ಹಾರ್ಟ್ಗೆ ಸಂಬಂಧವಾಗಿರ್ತಕ್ಕಂಥದ್ದು ಇಸಿಜಿ. ಇದರ ಲಾಂಗ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕು, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತೇವೆ ನಾವು. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಇದು ಹಾರ್ಟ್ಗೆ ಸಂಬಂಧವಾಗಿರ್ತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಟರ್ಮ್ ಇದೆ ಇಇಜಿ ಅಂತ ಹೇಳಿ ಹೇಳ್ತೇವೆ ನಾವು. ಇಇಜಿ ಇದು ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಅಂತ ಹೇಳ್ತೇವೆ. ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಇದು ಯಾವುದಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು? ಇದು ಬ್ರೈನ್ಗೆ ಸಂಬಂಧವಾಗಿರ್ತಕ್ಕಂಥದ್ದು ಇಇಜಿ. ಮುಂದಿನ ಪ್ರಶ್ನೆ 147ನೇ ಪ್ರಶ್ನೆ. ನೆಫ್ರಾನ್ ಮಾನವ ಶರೀರದ ಈ ಕೆಳಗಿನ ತಂತ್ರಕ್ಕೆ ಸಂಬಂಧಿಸಿದೆ. ನೆಫ್ರಾನ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಹ್ಯೂಮನ್ ಬಾಡಿ? ಆಪ್ಷನ್ಸ್ಗಳು ರಕ್ತ ಪರಿಚಲನೆ, ವಿಸರ್ಜನೆ, ಸಂತಾನೋತ್ಪತ್ತಿ, ಉಸಿರಾಟ. ಯಾವುದಕ್ಕೆ ಸಂಬಂಧವಾಗಿದೆ ನೆಫ್ರಾನ್ಸ್ಗಳು? ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ವಿಸರ್ಜನೆ, ಎಕ್ಸ್ಕ್ರೈಟರಿ ಸಿಸ್ಟಮ್ ಅಂತ ಹೇಳ್ತೇವೆ ಇಂಗ್ಲಿಷ್ದಲ್ಲಿ. 148ನೆಯ ಪ್ರಶ್ನೆ. ಮಾನವ ಶರೀರದ ಅತಿ ದೊಡ್ಡ ಮೂಳೆ ಯಾವುದು? ಇನ್ ಹ್ಯೂಮನ್ ಬಾಡಿ ಲಾಂಗೆಸ್ಟ್ ಬೋನ್ ಈಸ್. ಆಪ್ಷನ್ಸ್ಗಳು ಹ್ಯೂಮರ್ ಇದೆ, ಸ್ಪೈನಲ್ ಕೋರಾಡ್ ಇದೆ, ಫಿಮರ್ ಇದೆ, ಹಿಪ್ ಬೋನ್ ಇದೆ. ಆಪ್ಷನ್ಸ್ ಇವುಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಫಿಮರ್. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಇರಬಹುದು. ನೆಕ್ಸ್ಟ್ ಪ್ರಶ್ನೆ 149ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಂಗಾಂಶಕ್ಕೆ ಒಂದು ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಟಿಶ್ಯೂ? ಆಪ್ಷನ್ಸ್ಗಳು ಮೆದುಳು, ರಕ್ತ, ಹೊಟ್ಟೆ, ಯಕೃತ್ತು. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ರಕ್ತ ಇದು ಒಂದು ಅಂಗಾಂಶಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 150ನೆಯ ಪ್ರಶ್ನೆ. ಪ್ಲೇಟ್ಲೆಟ್ ಇದರ ಅನ್ಯ ಹೆಸರು ಇದಾಗಿದೆ. ಅದರ್ ನೇಮ್ ಆಫ್ ಪ್ಲೇಟ್ಲೆಟ್. ಪ್ಲೇಟ್ಲೆಟ್ಸ್ಗೆ ಇರುವಂತಹ ಇನ್ನೊಂದು ಹೆಸರು ಯಾವುದು? 150ನೆಯ ಪ್ರಶ್ನೆ. ಲ್ಯೂಕೋಸೈಟ್ಸ್ ಇದೆ, ಎರಿಥ್ರೋಸೈಟ್ಸ್ ಇದೆ, ಪ್ಲಾಸ್ಮಾ ಇದೆ, ಥ್ರೋಂಬೋಸೈಟ್ಸ್ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಥ್ರೋಂಬೋಸೈಟ್ಸ್. ಪ್ಲೇಟ್ಲೆಟ್ಸ್ ಗಳಿಗೆ ನಾವು ಥ್ರೋಂಬೋಸೈಟ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಲ್ಯೂಕೋಸೈಟ್ಸ್ ಅಂತ ಇದೆ. ಸೊ ಲ್ಯೂಕೋಸೈಟ್ಸ್ ಇದು ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ WBC ಗೆ ಇರುವಂತದ್ದು ಇನ್ನೊಂದು ಹೆಸರು ಲ್ಯೂಕೋಸೈಟ್ಸ್ ಇದೆ. ಆಮೇಲೆ ಇನ್ನೊಂದು ಎರಿಥ್ರೋಸೈಟ್ಸ್ ಅಂತ ಇದೆ. ಎರಿಥ್ರೋಸೈಟ್ಸ್ ಇರುವಂತದ್ದು RBC ಗೆ. RBC ಅಂತಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಗಳು ಹೇಳ್ತೇವೆ, ವೈಟ್ ಬ್ಲಡ್ ಸೆಲ್ಸ್ ಗಳು. ಸೊ ಇವುಗಳಿಗೂ ಸಹ RBC ಗಳಿಗೆ ನಾವು ಎರಿಥ್ರೋಸೈಟ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಪ್ಲೇಟ್ಲೆಟ್ಸ್ ಗಳಿಗೆ ಥ್ರೋಂಬೋಸೈಟ್ಸ್ ಅಂತ ಹೇಳ್ತೇವೆ. ಮುಂದಿನ ಪ್ರಶ್ನೆ 151ನೆಯ ಪ್ರಶ್ನೆ. ಯಾವ ರಕ್ತ ಗುಂಪಿಗೆ ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗಿದೆ ಅಂತ ಇದೆ? ಆಪ್ಷನ್ಸ್ಗಳು O ಪಾಸಿಟಿವ್, O ನೆಗೆಟಿವ್, AB ನೆಗೆಟಿವ್, AB ಪಾಸಿಟಿವ್ ಅಂತೇಳಿ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್,
ಓ ನೆಗೆಟಿವ್. ಓ ನೆಗೆಟಿವ್‌ಗೆ ನಾವು ಇಲ್ಲಿ ಆಲ್ಮೋಸ್ಟ್ ಕ್ವೆಷನ್ಸ್‌ಗಳಲ್ಲಿ ಏನು ಕೇಳಲಾಗಿರುತ್ತದೆ, ಆಪ್ಷನ್ಸ್‌ಗಳಲ್ಲಿ ಓ ಅಷ್ಟೇ ಕೊಟ್ಟಿರುತ್ತಾರೆ. ಓ ಅಂತೇಳಿ ನೆನಪಿಟ್ಕೊಳ್ಳಿ. ಆದರೂ ಸಹ ಆಪ್ಷನ್ಸ್‌ಗಳಲ್ಲಿ ಓ ಪಾಸಿಟಿವ್, ಓ ನೆಗೆಟಿವ್ ಬಂದಿತ್ತಂತಂದ್ರೆ ಇದಕ್ಕೆ ಸರಿ ಉತ್ತರ ಓ ನೆಗೆಟಿವ್ ಆಗುತ್ತದೆ. 152ನೇ ಪ್ರಶ್ನೆ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ವನ್ನು ಆವಿಷ್ಕರಿಸಿದವರು ಯಾರು? ವಿಲಿಯಂ ಎನ್ಥೋವೆನ್, ಎಡ್ವರ್ಡ್ ಜೆನ್ನರ್, ರಾಬರ್ಟ್ ಕೋಚ್, ಕಾರ್ಲ್ ಬೆನ್ಸ್. ಇದಕ್ಕೆ ಸರಿ ಇರುವಂತಹ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ವಿಲಿಯಂ ಎನ್ಥೋವೆನ್. ವಿಲಿಯಂ ಎನ್ಥೋವೆನ್ ದವರು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ECG ಆಗಲೇ ನಾವು ಇವುಗಳನ್ನ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಈಗ ಮಾಪನ ಮಾಡುವಂತಹ ಏನು ಸಾಧನ ಇರುತ್ತದೆ, ಮಾಪನ ಮಾಡುವಂತಹ ಸಾಧನ ಏನಿರುತ್ತದೆ ಅದಕ್ಕೆ ಏನು ಹೇಳ್ತೇವೆ ನಾವು? ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತೇವೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತೇವೆ. ಅದೇ ರೀತಿ ಆ ಒಂದು ಸಾಧನ ತನ್ನ ಒಂದು ಹಾರ್ಟ್ ಬೀಟ್ಸ್‌ಗಳನ್ನ ಅಳೆದ ಮೇಲೆ ಬರುವಂತಹ ಏನು ಒಂದು ಮ್ಯಾಪ್ ಇರುತ್ತದೆ. ಈ ರೀತಿ ನೀವು ನೋಡಿರಬಹುದು. ಈ ರೀತಿ ಏನು ಮ್ಯಾಪ್ ಇರುತ್ತದೆ. ಇದಕ್ಕೆ ಏನು ಹೇಳ್ತೇವೆ ನಾವು? ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೇವೆ. ಹೊರಗಡೆ ಏನು ಔಟ್‌ಪುಟ್ ಬರ್ತದೆ, ಏನು ಗ್ರಾಫ್ ಬರ್ತದೆ, ಅದಕ್ಕೆ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೇವೆ. ಅದೇ ರೀತಿ ಆ ಮಷೀನ್‌ಗೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತೇವೆ. ಇದು ನಿಮಗೆ ಗೊತ್ತಿರಬೇಕು. ಇದನ್ನು ಕಂಡುಹಿಡಿದಿರ್ತಕ್ಕಂಥವರು ವಿಲಿಯಂ ಎನ್ಥೋವೆನ್. 153ನೇ ಪ್ರಶ್ನೆ, ಸಾಮಾನ್ಯವಾಗಿ ಮಾನವನ ಹೃದಯವು 1 ನಿಮಿಷದಲ್ಲಿ ಎಷ್ಟು ಬಾರಿ ಬಡಿಯುತ್ತದೆ ಅಂತ ಇದೆ. ಬೇರೆ ಬೇರೆ ಮಾನವರಲ್ಲಿ ಬೇರೆ ಬೇರೆ ಒಂದು ಇದೆ, ಹೃದಯ ಬಡಿತ ಇರುತ್ತದೆ. ಆದರೆ ಸಾಮಾನ್ಯವಾಗಿ ನಾವು ಕನ್ಸಿಡರ್ ಮಾಡುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 72. 154ನೇ ಪ್ರಶ್ನೆ, ವಯಸ್ಕ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ರಕ್ತ ಎಷ್ಟು ಇರುತ್ತದೆ ಅಂತ ಇದೆ. ಆಪ್ಷನ್ಸ್ಗಳು 1 ಲೀಟರ್, 3 ಲೀಟರ್, 5 ಲೀಟರ್, 7 ಲೀಟರ್. ಸರಿ ಉತ್ತರ 5 ಲೀಟರ್. ನಾವು ಎಕ್ಸಾಕ್ಟ್ ಆಗಿ ಹೇಳ್ಬೇಕಂತಂದ್ರೆ 5040 ಅಂತ ಹೇಳ್ಬೇಕು ಇಲ್ಲಿ. 5040 ಹೇಳಿ ನೆನಪಿಟ್ಕೊಳ್ಳಿ, ಅಥವಾ 5 ಲೀಟರ್ನು ಸಹ ನೆನಪಿಟ್ಕೋಬಹುದು. ಮುಂದಿನ ಪ್ರಶ್ನೆ 155ನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಸ್ಮಶಾನ ಎಂದು ಯಾವುದಕ್ಕೆ ಕರೆಯುತ್ತಾರೆ ಇದೆ. ಆಪ್ಷನ್ಸ್ಗಳು ಲಿವರ್ ಇದೆ, ಸ್ಪ್ಲೀನ್ ಇದೆ, ಬ್ರೈನ್ ಇದೆ, ಹಾರ್ಟ್ ಇದೆ. ಸರಿ ಉತ್ತರ ಆಪ್ಷನ್ ಬಿ, ಸ್ಪ್ಲೀನ್. ಇದಕ್ಕೆ ಸ್ಪ್ಲೀನ್ಗೆ ನಾವು ಕನ್ನಡದಲ್ಲಿ ಗುಲ್ಮ ಅಂತ ಹೇಳಿ ಹೇಳ್ತೇವೆ. ಗುಲ್ಮ ಇದಕ್ಕೆ ನಾವು ಕೆಂಪು ರಕ್ತಗಳ ಸ್ಮಶಾನ ಅಂತ ಹೇಳ್ತೇವೆ. RBCಯ ಒಂದು ಅವಧಿ ಎಷ್ಟು ಇರುತ್ತದೆ? 120 ದಿನಗಳು ಇರುತ್ತವೆ. 120 ದಿನಗಳ ಆದ್ಮೇಲೆ ಇವು ಕಂಪ್ಲೀಟ್ ಆಗಿ ಏನಾಗ್ತವೆ? ಇವು ಮೃತ್ಯು ಆಗ್ತವೆ, ಸಾಯ್ತವೆ. ಆಮೇಲೆ ಇವು ಸ್ಪ್ಲೀನ್ದಲ್ಲಿ ಹೋಗಿ ತಮ್ಮಷ್ಟಕ್ಕೆ ತಾವು ಏನ್ ಮಾಡ್ತವೆ? ನಾಶ ಮಾಡ್ಕೋತವೆ. ಯಾವುದು? RBCಗಳು. ಮುಂದಿನ ಪ್ರಶ್ನೆ 156ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಕೃತದಲ್ಲಿ ಯಥೇಚ್ಛವಾಗಿ ಇರುವಂತದ್ದು ಯಾವುದು? ಆಪ್ಷನ್ಸ್ಗಳು ಶುಗರ್, ಫ್ಯಾಟ್ ಸೊಲ್ಯೂಬಲ್ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್. ಫ್ಯಾಟ್ ಸೊಲ್ಯೂಬಲ್ ವಿಟಮಿನ್ಸ್ ಅಂತಂದ್ರೆ ಕೊಬ್ಬು ಕರಗಿರುವಂತಹ ಜೀವಸತ್ವಗಳು ಅಂತ ಹೇಳ್ತೇವೆ. ಕೊಬ್ಬು ಕರಗಿರುವಂತಹ ಜೀವಸತ್ವಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಫ್ಯಾಟ್ ಸೊಲ್ಯೂಬಲ್ ವಿಟಮಿನ್. ಮುಂದಿನ ಪ್ರಶ್ನೆ 157ನೇ ಪ್ರಶ್ನೆ, ಬೈಲ್ ಪಿತ್ತ ಯಾವುದರ ಮೂಲಕ ಸ್ರವಿಸುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳು ಗ್ಯಾಲ್ ಬ್ಲಾಡರ್, ಲಿವರ್, ಆಮೇಲೆ ಬೈಲ್ ಡಕ್ಟ್ ಇದೆ, ಪಿತ್ತರಸನಾಳ ಇದೆ, ಪ್ಯಾನ್ಕ್ರಿಯಾಸ್ ಇದೆ, ಮೆದುಜೀರಕ ಗ್ರಂಥಿ ಇದೆ. ಇದು ಬೈಲ್ ಪಿತ್ತ ಇರತಕ್ಕಂಥದ್ದು ಸ್ರವಿಸುವಂತಹ ಯಾವುದರ ಮೂಲಕ ಸ್ರವಿಸುತ್ತದೆ ಅಂತಂದ್ರೆ ಅದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಬೈಲ್ ಡಕ್ಟ್. ಪಿತ್ತರಸನಾಳದ ಮುಖಾಂತರ ಏನಾಗುತ್ತದೆ? ಇದು ಸ್ರವಿಸುತ್ತದೆ. ನಿಮಗೆ ಇದರ ಹಿಂದೆ ನಾನು ಹೇಳಿದೆ, ಯಕೃತ್ತು ಏನ್ ಮಾಡುತ್ತದೆ? ಇದು ಬಾಯ್ಲವನ್ನ ಪ್ರೊಡ್ಯೂಸ್ ಮಾಡ್ತತಿ. ಓಕೆ, ತಯಾರು ಮಾಡುವಂಥದ್ದು ಯಾವುದು? ಬಾಯ್ಲವನ್ನ ತಯಾರು ಮಾಡುವಂಥದ್ದು ಲಿವರ್ ಆಗಿರುತ್ತದೆ. ಅದೇ ರೀತಿ ಸಂಗ್ರಹ ಮಾಡುವಂಥದ್ದು ಗ್ಯಾಲ್ ಬ್ಲಾಡರ್. ಪಿತ್ತಾಶಯ ಏನ್ ಮಾಡುತ್ತದೆ? ಪಿತ್ತವನ್ನ ಸಂಗ್ರಹ ಮಾಡುತ್ತದೆ. ಅದೇ ರೀತಿ ಸ್ರವಿಸುವುದು ಯಾವುದರ ಮೂಲಕ? ಪಿತ್ತರಸ ನಾಳದ ಮುಖಾಂತರ. ಈ 3 ಟರ್ಮ್ಸ್ಗಳನ್ನ ನೆನಪಿಟ್ಕೊಳ್ಳಿ. 158ನೇ ಪ್ರಶ್ನೆ, ರಕ್ತದ ಒತ್ತಡವನ್ನು ಬ್ಲಡ್ ಪ್ರೆಷರ್ BP ಅಳೆಯುವ ಉಪಕರಣ ಯಾವುದು? ಬ್ಯಾರೋಮೀಟರ್, ಥೈರೋಮೀಟರ್, ಫಿಗ್ಮೋಮ್ಯಾನೋಮೀಟರ್, ಹೆಮೋಸೈಟೋಮೀಟರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಸ್ಪೈಗ್ಮೋಮ್ಯಾನೋಮೀಟರ್. 159ನೇ ಪ್ರಶ್ನೆ, ಮೊಟ್ಟ ಮೊದಲು ರಕ್ತ ಸಂಚಲನದ ಬ್ಲಡ್ ಸರ್ಕ್ಯುಲೇಷನ್ ವ್ಯಾಖ್ಯೆ ನೀಡಿದ
ವಿಜ್ಞಾನಿ ಯಾರು? ಆಪ್ಷನ್ಸ್ಗಳು ಆಂಟೋನ್ ವ್ಯಾನ್ ಲ್ಯೂವೆನ್ಹಾಕ್, ವಿಲಿಯಂ ಹಾರ್ವೆ, ಗ್ರೆಗರ್ ಮೆಂಡಲ್, ರೊನಾಲ್ಡ್ ರಾಸ್. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ವಿಲಿಯಂ ಹಾರ್ವೆ. 160ನೇ ಪ್ರಶ್ನೆ, WBC ಸಂಖ್ಯೆ ಹೆಚ್ಚಾದರೆ ಏನು ಎನ್ನುತ್ತೇವೆ ಅಂತ ಇದೆ. ಸೊ ಇದಕ್ಕಿಂತ ಹಿಂದೆ ನಾವು ನೋಡಿರ್ತಕ್ಕಂಥದ್ದು RBC1 ನೋಡಿದ್ವಿ. ಸೊ ಈಗ ನಾವು ನೋಡಿರ್ತಕ್ಕಂಥ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು WBC ನಮ್ಮ ಶರೀರದಲ್ಲಿ ಹೆಚ್ಚಾದರೆ ಅದಕ್ಕೆ ನಾವು ಏನಂತ ಹೇಳ್ತೇವೆ? ಲ್ಯೂಕೇಮಿಯಾ ಅಂತ ಹೇಳಿ ಹೇಳ್ತೇವೆ. ಏನ್ ಹೇಳ್ತೇವೆ? ಲ್ಯೂಕೇಮಿಯಾ. ಸೊ ಕಡಿಮೆ ಆದು ಅಂತಂದ್ರೆ ಲ್ಯೂಕೋಪೇನಿಯಾ ಅಂತ ಹೇಳಿ ಹೇಳ್ತೇವೆ. ಕಡಿಮೆ ಆದರೆ WBCಗಳು ನಮ್ಮ ಶರೀರದಲ್ಲಿ ಕಡಿಮೆ ಆದರೆ ಲ್ಯೂಕೋಪೇನಿಯಾ, ಕಡಿಮೆ ಆದರೆ ಲ್ಯೂಕೋಪೇನಿಯಾ, ಹೆಚ್ಚಾದರೆ ಲ್ಯೂಕೇಮಿಯಾ. ಅದೇ ರೀತಿ ನಾವು RBCಗಳು ಹೆಚ್ಚು ಆದರೆ ಅದಕ್ಕೆ ಪಾಲಿಸೈಥೇಮಿಯಾ ಅಂತ ಹೇಳ್ತೇವೆ. ಕಡಿಮೆ ಆದರೆ ಅನೇಮಿಯಾ ಅಂತ ಹೇಳ್ತೇವೆ. ಇವು RBCಗಳ ಟರ್ಮ್ಸ್ಗಳಲ್ಲಿ. ಅದೇ ರೀತಿ WBCದಲ್ಲಿ ಹೆಚ್ಚಾದರೆ ಲ್ಯೂಕೇಮಿಯಾ, ಕಡಿಮೆ ಆದರೆ ಲ್ಯೂಕೋಪೇನಿಯಾ. 161ನೇ ಪ್ರಶ್ನೆ, ಶರೀರದ ಯಾವ ಅಂಗವು ಎಂದಿಗೂ ಆರಾಮ ಅಂತಂದ್ರೆ ರೆಸ್ಟ್ ಮಾಡುವುದಿಲ್ಲ ಅಂತ ಇದೆ? ಐಸ್, ಪ್ಯಾನ್ಕ್ರಿಯಾಸ್, ಲಿವರ್, ಹಾರ್ಟ್. ಎಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾರ್ಟ್ ಯಾವಾಗಲೂ ಆರಾಮ ಮಾಡೋದಿಲ್ಲ, ರೆಸ್ಟ್ ಮಾಡೋದಿಲ್ಲ. 24 ಅವರ್ಸ್ ಏನಾಗುತ್ತದೆ? ಅದು ಹಾರ್ಟ್ ಇರುತ್ತದೆ. 162ನೇ ಪ್ರಶ್ನೆ, ಸಾಮಾನ್ಯವಾಗಿ ರಕ್ತದ ಒತ್ತಡ ಎಷ್ಟು ಇರುತ್ತದೆ ಅಂತ ಇದೆ? ಸೊ BP ಎಷ್ಟು ಇರಬೇಕು ಅಂತ ಇದೆ? ಆಪ್ಷನ್ಸ್ಗಳು 120/80 mm, 90/140 mm Hg, 120/160 mm Hg, 85/120 mm Hg. ಸೊ ಇದನ್ನ ನಾವು BP-ಯನ್ನು ಅಳೆಯುವಂಥ ಒಂದು ಮಾಪನ ಯಾವುದಪ್ಪ ಅಂತಂದ್ರೆ ಕೇಳಿದ್ರೆ mmHg ಅಲ್ಲಿ ನಾವು ಅದನ್ನ ಏನ್ ಮಾಡ್ತೇವೆ? ಅಳಿತೇವೆ. ಸೊ ಇದಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 120/80 mm Hg. 163ನೇ ಪ್ರಶ್ನೆ, ಮೂತ್ರದಲ್ಲಿರುವ ಅಸಾಮಾನ್ಯ ಘಟಕ ಯಾವುದು ಅಂತ ಕೇಳಿದ್ದಾರೆ? ಯೂರಿಯಾ, ಕೆರಾಟಿನ್, ಅಲ್ಬುಮಿನ್, ಸೋಡಿಯಂ. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಅಲ್ಬುಮಿನ್. ಅಲ್ಬುಮಿನ್ ಇದು ಏನಪ್ಪಾ ಅಂತಂದ್ರೆ ಅಸಾಮಾನ್ಯವಾಗಿರ್ತಕ್ಕಂಥ ಘಟಕ ಮೂತ್ರದಲ್ಲಿರುವಂಥದ್ದು. 164ನೇ ಪ್ರಶ್ನೆ, ಮೂತ್ರವು ಹಳದಿ ಬಣ್ಣ ಆಗಲು ಕಾರಣವಾಗಿರ್ತಕ್ಕಂಥ ಅಂಶ ಯಾವುದು? ಬೈಲ್, ಲೈಮ್, ಕೊಲೆಸ್ಟ್ರಾಲ್, ಯುರೋಕ್ರೋಮ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ, ಯುರೋಕ್ರೋಮ್. ಯುರೋಕ್ರೋಮ್ ನಮ್ಮ ಶರೀರದಲ್ಲಿ ಇರುವ ಕಾರಣದಿಂದ ನಮ್ಮ ಮೂತ್ರ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. 165ನೇ ಪ್ರಶ್ನೆ, ಮಾನವ ಶರೀರದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ? ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, 206. ಸೊ ಸಣ್ಣ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ 300 ಮೂಳೆಗಳು ಇರುತ್ತವೆ. 166ನೇ ಪ್ರಶ್ನೆ, ಮಾನವ ಶರೀರದಲ್ಲಿರುವ ಮಾಂಸಖಂಡಗಳ ಸಂಖ್ಯೆ ಎಷ್ಟು ಅಂತ ಇದೆ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, 656 ಮಾಂಸಖಂಡಗಳು ಇರ್ತವೆ. ಸೊ ಎಲ್ಲವುಗಳನ್ನ ಕೂಡಿಸಿದ್ವಿ ಅಂತಂದ್ರೆ ಸಣ್ಣ ಎಲ್ಲ ಒಂದು ಮಾಂಸಖಂಡಗಳನ್ನು ನಾವು ಕೂಡಿಸಿದ್ವಿ ಅಂತಂದ್ರೆ ಟೋಟಲ್ ಆಗಿ 700 ಆಗುತ್ತವೆ. ಆದರೆ ಎಕ್ಸಾಕ್ಟ್ ಆಗಿ ನಾವು ಇಲ್ಲಿ ಪ್ರಶ್ನೆಯನ್ನ ಆಪ್ಷನ್ಸ್ದಲ್ಲಿ ಆಲ್ಮೋಸ್ಟ್ ಏನು ಕೇಳಲಾಗುತ್ತದೆ? 656 ಮಾಂಸಖಂಡಗಳನ್ನು ನಾವು ಇಲ್ಲಿ ನೆನಪಿಟ್ಕೋಬೇಕು. 167ನೇ ಪ್ರಶ್ನೆ, ಅಡೆನಾಲಜಿ, ಎಂಡೋಕ್ರೈನಾಲಜಿ ಯಾವುದರ ಅಧ್ಯಯನವಾಗಿವೆ? ಇವು ಎರಡೂ ಸಹ. ಸೊ ಆಪ್ಷನ್ಸ್ಗಳು ಗ್ರಂಥಿ, ಎನ್ಝೈಮ್, ವ್ಯಕ್ತಿತ್ವ, ಹಲ್ಲು. ಯಾವುದರ ಒಂದು ಅಧ್ಯಯನವಾಗಿದೆ? ಇವು ಎರಡೂಗಳು ಗ್ಲ್ಯಾಂಡ್ಸ್ಗಳ ಅಧ್ಯಯನವಾಗಿವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗ್ರಂಥಿಯ ಅಧ್ಯಯನಕ್ಕೆ ನಾವು ಎಂಡನಾಲಜಿ ಅಂತ ಹೇಳ್ತೇವೆ, ಎಂಡೋಕ್ರೈನಾಲಜಿ ಅಂತ ಹೇಳ್ತೇವೆ. 168ನೇ ಪ್ರಶ್ನೆ, ಮಾನವನಲ್ಲಿ ಎಷ್ಟು ಹಲ್ಲುಗಳು ರಿಪ್ಲೇಸ್ ಆಗಿ ಬರುತ್ತವೆ ಅಂತಂದ್ರೆ ಹಲ್ಲುಗಳು ಬಿದ್ದು ಬರ್ತಾವ ಅಂತ ಹೇಳ್ತಾರಲ್ಲ. ಸೊ ಎಷ್ಟು ಹಲ್ಲುಗಳು ಆ ರೀತಿ ಬಿದ್ದು ಮತ್ತೆ ಬರುತ್ತವೆ ಅಂತ ಕೇಳಿದ್ದಾರೆ? ಆಪ್ಷನ್ಸ್ಗಳು 12, 20, 32, 16. ಇದಕ್ಕೆ ಸರಿ ಉತ್ತರ 20 ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ. 20 ಹಲ್ಲುಗಳು ನಮ್ಮ ಬಿದ್ದು ಮತ್ತೆ ಬರ್ತವೆ. 169ನೇ ಪ್ರಶ್ನೆ, ಕಿವಿಯಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ ಅಂತ ಕೇಳಿದರೆ? 2, 4, 6, 8. ಸೊ ನಮ್ಮ ಕಿವಿಗಳಲ್ಲಿ ಇರುವಂತಹ ಮೂಳೆಗಳ ಸಂಖ್ಯೆ ಆಪ್ಷನ್ ಸಿ 6 ಮೂಳೆಗಳು ಇರುತ್ತವೆ. ಅಂತಂದ್ರೆ ಒಂದು ಸೈಡ್ ಕಿವಿಯಲ್ಲಿ ಇರುವಂತಹವುಗಳು 3, ಇನ್ನೊಂದು ಸೈಡ್ ಇರುವಂತಹ ಕಿವಿಗಳಲ್ಲಿ ಇರುವಂತಹವುಗಳು
3 ಟೋಟಲ್ ಆಗಿ ನಮ್ಮ ಕಿವಿಗಳಲ್ಲಿ ಇರುವಂತಹ ಮೂಳೆಗಳ ಸಂಖ್ಯೆ 6. ಸೊ ಅವು ಯಾವ್ಯಾವಪ್ಪ ಅಂತಂದ್ರೆ ಸ್ಟೆಫಿಸ್ ಅಂತ ಹೇಳಿ ಒಂದಿದೆ, ಸ್ಟೆಫಿಸ್ ಇದೆ, ಮೆಲಿಯಸ್ ಅಂತ ಹೇಳಿದೆ, ಇನ್ಕರ್ಜ್ ಅಂತ ಹೇಳಿ ಒಂದಿದೆ. ಸೊ ಇವು 3 ಮೂಳೆಗಳ ಹೆಸರುಗಳು ನಮ್ಮ ಕಿವಿಯಲ್ಲಿ ಇರುವಂಥದ್ದು. ಸ್ಟೆಫಿಸ್, ಮೆಲಿಯಸ್ ಮತ್ತು ಇನ್ನೊಂದು ಇನ್ಕರ್ಜ್. ಸೊ ಅತಿ ಚಿಕ್ಕದಾಗಿರ್ತಕ್ಕಂತಹ ಇವುಗಳಲ್ಲಿ ಮೂಳೆ ಯಾವುದು? ಸ್ಟೆಫಿಸ್ ಆಗಿರ್ತಕ್ಕಂಥದ್ದು. ಹಾಗೂ ನಮ್ಮ ಶರೀರದಲ್ಲಿ ಟೋಟಲ್ ಆಗಿ ಶರೀರದಲ್ಲಿ ಅತಿ ಚಿಕ್ಕವಾಗಿರ್ತಕ್ಕಂಥ ಮೂಳೆ ಇದು ಸ್ಟೆಫಿಸ್. 170ನೆಯ ಪ್ರಶ್ನೆ, ಯಕೃತು ಅಧ್ಯಯನಕ್ಕೆ ಏನೆನ್ನುತ್ತಾರೆ? ಹಿಸ್ಟಾಲಜಿ, ಹೆಪಟಾಲಜಿ, ಹೆರ್ಪೆಟಾಲಜಿ, ಹೆಮಟಾಲಜಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹೆಪಟಾಲಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೆಪಟಾಲಜಿ ಅಂತ ಹೇಳ್ತೇವೆ. ಲಿವರ್ಗೆ ಇನ್ನೊಂದು ಹೆಸರಿದೆ, ಅದಕ್ಕೆ ಏನಂತ ಹೇಳ್ತೇವೆ ನಾವು? ಹೆಪ್ಯಾಟಿಕ್ ಅಂತ ಹೇಳ್ತೇವೆ. ಲಿವರ್ಗೆ ಇನ್ನೊಂದು ಹೆಸರೇನು? ಇಂಗ್ಲಿಷ್ದಲ್ಲಿ ನಾವು ಹೆಪ್ಯಾಟಿಕ್ ಅಂತ ಹೇಳಿ ಹೇಳ್ತೇವೆ. ಸೊ ಆದ್ದರಿಂದ ಹೆಪ್ಯಾಟಿಕ್ ದಿಂದ ಹೆಪಟಾಲಜಿ ಅಧ್ಯಯನ, ಯಕೃತದ ಅಧ್ಯಯನ, ಲಿವರ್ದ ಅಧ್ಯಯನ. ಈಗ ಇಲ್ಲಿ ಹಿಸ್ಟಾಲಜಿ ಅಂತ ಇದೆ. ಹಿಸ್ಟಾಲಜಿ ಇದು ಯಾವುದರ ಅಧ್ಯಯನವಾಗಿದೆ? ಇದು ಅಂಗಾಂಶಗಳ ಅಧ್ಯಯನಕ್ಕೆ ನಾವು ಹಿಸ್ಟಾಲಜಿ ಅಂತ ಹೇಳ್ತೇವೆ. ಅದೇ ರೀತಿ ಹರ್ಪೆಟಾಲಜಿ ಅಂತ ಹೇಳಿದೆ. ಹರ್ಪೆಟಾಲಜಿ ಇಲ್ಲಿದೆ ನೋಡಿ, ಆಪ್ಷನ್ ಸಿ. ಹರ್ಪೆಟಾಲಜಿ ಇದು ಸರೀಸೃಪಗಳ ಅಧ್ಯಯನಕ್ಕೆ ನಾವು ಹರ್ಪೆಟಾಲಜಿ ಅಂತ ಹೇಳ್ತೇವೆ. ಅದೇ ರೀತಿ ಹೆಮೆಟಾಲಜಿ ಇದು ರಕ್ತದ ಅಧ್ಯಯನಕ್ಕೆ ನಾವು ಹೆಮೆಟಾಲಜಿ ಅಂತ ಹೇಳ್ತೇವೆ. 171ನೆಯ ಪ್ರಶ್ನೆ, ಮಾನವ ಶರೀರದಲ್ಲಿ ಎಷ್ಟು ಜೊತೆ ಪಕ್ಕೆಲುಬುಗಳು ಇರುತ್ತವೆ ಅಂತ ಇದೆ. ಆಪ್ಷನ್ಸ್ಗಳು 13, 11, 12, 14. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ 12. ಟೋಟಲ್ ಆಗಿ ನಮ್ಮ ಶರೀರದಲ್ಲಿ ಇರತಕ್ಕಂತಹ ಪಕ್ಕೆಲುಬುಗಳ ಸಂಖ್ಯೆ 12, ಆದರೆ ಜೊತೆಯಾಗಿ ಕೇಳಿದ್ರೆ 12. 172ನೆಯ ಪ್ರಶ್ನೆ, ಮಾನವ ಶರೀರದ ಮುಖದ ಮೇಲೆ ಎಷ್ಟು ಎಲುಬುಗಳು ಇರುತ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳು 26, 14, 29, 33. ಸರಿ ಉತ್ತರ ಆಪ್ಷನ್ ಬಿ 14 ಮುಖದ ಮೇಲೆ ಇರುವಂತಹ ಎಲುಬುಗಳ ಸಂಖ್ಯೆ. 173ನೆಯ ಪ್ರಶ್ನೆ, ಎಲುಬುಗಳು ಮತ್ತು ಹಲ್ಲುಗಳು ಸಾಮಾನ್ಯವಾಗಿ ಇದರಿಂದ ಆಗಿರುತ್ತವೆ. ಟ್ರೈಕ್ಯಾಲ್ಸಿಯಂ ಫಾಸ್ಫೇಟ್, ಫ್ಲೋರೋಪೆಟೈಟ್, ಕ್ಲೋರೋಪೆಟೈಟ್, ಹೈಡ್ರೋಲಿತ್. ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ ಟ್ರೈಕ್ಯಾಲ್ಸಿಯಂ ಫಾಸ್ಫೇಟ್ ದಿಂದ ನಮ್ಮ ಹಲ್ಲುಗಳು ಮತ್ತು ಎಲುಬುಗಳು ರಚನೆ ಆಗಿರುತ್ತವೆ. ಅದೇ ರೀತಿ 174ನೇ ಪ್ರಶ್ನೆ, ಮಾನವನಲ್ಲಿ ಎಷ್ಟು ಪ್ರಕಾರದ ಹಲ್ಲುಗಳು ಇರುತ್ತವೆ? ಎಲ್ಲರಿಗೂ ಗೊತ್ತು ಇರಬೇಕು. ಆಪ್ಷನ್ಸ್ಗಳು 4, 5, 2, 3. ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ 4 ಪ್ರಕಾರದ ಹಲ್ಲುಗಳು ಮಾನವನಲ್ಲಿ ಇರುತ್ತವೆ. 175ನೇ ಪ್ರಶ್ನೆ, ಪಿಟ್ಯೂಟರಿ ಗ್ರಂಥಿ, ಪಿಟ್ಯೂಟರಿ ಗ್ಲ್ಯಾಂಡ್ ಶರೀರದ ಯಾವ ಭಾಗದಲ್ಲಿ ಇರುತ್ತದೆ ಅಂತ ಇದೆ. ಆಪ್ಷನ್ಸ್ಗಳು ಹೃದಯದ ಕೆಳಗೆ, ಮೆದುಳಿನ ಕೆಳಗೆ, ಕುತ್ತಿಗೆಯಲ್ಲಿ, ಹೊಟ್ಟೆಯಲ್ಲಿ. ಪಿಟ್ಯೂಟರಿ ಗ್ರಂಥಿ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೆದುಳಿನ ಕೆಳಗೆ ಇರುವಂತದ್ದು ಪಿಟ್ಯೂಟರಿ ಗ್ರಂಥಿ. ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡುವಂತದ್ದು ಪಿಟ್ಯೂಟರಿ ಗ್ರಂಥಿ ಆಗಿದೆ. 176ನೇ ಪ್ರಶ್ನೆ, ಸಸ್ತನಿಗಳಲ್ಲಿ ಇರುವ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಥೈರಾಯ್ಡ್ ಗ್ಲ್ಯಾಂಡ್, ಲಿವರ್, ಪ್ಯಾನ್ಕ್ರಿಯಾಸ್, ಮೆದುಜೀರಕ ಗ್ರಂಥಿ, ಸ್ಪ್ಲೀನ್, ಗುಲ್ಮ. ಈ ಒಂದು ಸಸ್ತನಿಗಳಲ್ಲಿ ಇರುವಂತಹ ಅತಿ ದೊಡ್ಡದಾಗಿರ್ತಕ್ಕಂತಹ ಒಂದು ಗ್ರಂಥಿ ಯಾವುದು ಅಂತಂದ್ರೆ ಅದು ಲಿವರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 177ನೇ ಪ್ರಶ್ನೆ, ಮಾನವ ಶರೀರದ ಅತಿ ದೊಡ್ಡ ಅಂತಸ್ರಾವಕ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳು ಥೈರಾಯ್ಡ್ ಇದೆ, ಪ್ಯಾರಾಥೈರಾಯ್ಡ್ ಇದೆ, ಅಡ್ರಿನಲ್ ಇದೆ, ಪಿಟ್ಯೂಟರಿ ಇದೆ. ಈ ಅಂತಸ್ರಾವಕ ಗ್ರಂಥಿ ಅತಿ ದೊಡ್ಡದು ಯಾವುದು ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಥೈರಾಯ್ಡ್. 178ನೇ ಪ್ರಶ್ನೆ, ಇವುಗಳಲ್ಲಿ ಪುರುಷ ಸೆಕ್ಸ್ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಪ್ರೊಜೆಸ್ಟರಾನ್ ಇದೆ, ಎಸ್ಟೆರೋಜೆನ್ ಇದೆ, ಟೆಸ್ಟೋಸ್ಟೆರಾನ್ ಇದೆ, ಇನ್ಸುಲಿನ್ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಟೆಸ್ಟೋಸ್ಟೆರಾನ್. ಇದು ಪುರುಷ ಸೆಕ್ಸ್ ಹಾರ್ಮೋನ್ ಅಂತ ಹೇಳಿ ಕರೆಯಲ್ಪಟ್ಟಿರ್ತಕ್ಕಂಥದ್ದು. 179ನೇ ಪ್ರಶ್ನೆ, ಅಯೋಡಿನ್ ಕಡಿಮೆ ಆಗುವುದರಿಂದ ಯಾವ ರೋಗ ಬರುತ್ತದೆ ಅಂತ ಹೇಳಿದೆ. ಹೈಪರ್ ಥೈರಾಯ್ಡಿಸಮ್ ಇದೆ, ಗೈಟರ್ ಇದೆ, ಗ್ರೇವ್ ಇದೆ, ಡಯಾಬಿಟೀಸ್ ಇದೆ. ಸೊ ಅಯೋಡಿನ್ ಕಡಿಮೆ ಆಗಿರೋದ್ರಿಂದ ಇದು ಬಹಳಷ್ಟು ಸಲ ಕೇಳ್ತಕ್ಕಂಥ ಪ್ರಶ್ನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಗೈಟರ್. 180ನೇ ಪ್ರಶ್ನೆ, ಯಾವುದರ ಕಾರಣದಿಂದ ಮನುಷ್ಯನ ಶರೀರದ ಬಣ್ಣ ಪ್ರಧಾನವಾಗಿರುತ್ತದೆ ಅಂತ. ಮನುಷ್ಯನ ಶರೀರದಲ್ಲಿ ವೈಟ್ ಆಗಿರುತ್ತದೆ, ಗೋಧಿ ಬಣ್ಣ ಆಗಿರುತ್ತದೆ. ಸೊ ಒಂದ್ ಸ್ವಲ್ಪ ಬಣ್ಣ ಚೇಂಜ್ ಆಗಿರುತ್ತದೆ, ಬೇರೆ ಬೇರೆ ಒಂದು ಸ್ಕಿನ್ ಬಣ್ಣ. ಸೊ ಅದು ಯಾವುದರ ಕಾರಣದಿಂದ ಅಂತ ಕೇಳಿದ್ದಾರೆ. ಮೆಲನಿನ್ ಇದೆ, ರೊಡೆಸಿನ್ ಇದೆ, ಲೊಡಿಯೋಸಿನ್ ಇದೆ,
ಆಂಥ್ರೋಸಯಾನಿನ್ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಮೆಲನಿನ್. ಮೆಲನಿನ್ ಕಾರಣದಿಂದ ಮಾನವ ಶರೀರದ ಬಣ್ಣ ಬೇರೆ ಬೇರೆ ಆಗುತ್ತದೆ. 181ನೇ ಪ್ರಶ್ನೆ, ಮಾನವ ಶರೀರದ ಅತಿ ಚಿಕ್ಕ ಅಂಗ ಯಾವುದು ಅಂತ ಕೇಳಿದ್ದಾರೆ. ಸ್ಪ್ಲೀನ್ ಇದೆ, ಪೈನಿಯಲ್ ಗ್ಲ್ಯಾಂಡ್ ಇದೆ, ಹೈಪೋಥ್ಯಾಲಮಸ್ ಇದೆ, ಪಿಟ್ಯೂಟರಿ ಇದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಪೈನಿಯಲ್ ಗ್ಲ್ಯಾಂಡ್. ಪೈನಿಯಲ್ ಗ್ಲ್ಯಾಂಡ್ ಇದು ಏನಪ್ಪಾ ಅಂತಂದ್ರೆ ಅತಿ ಚಿಕ್ಕವಾಗಿರ್ತಕ್ಕಂಥ ಅಂಗ. ಸೊ ಅತಿ ದೊಡ್ಡದಾಗಿರ್ತಕ್ಕಂಥ ಅಂಗ ಎಲ್ಲರಿಗೂ ಗೊತ್ತಿದೆ, ಲಿವರ್. ಯಕೃತು ಅಂತೇಳಿ ಹೇಳ್ತೇವೆ ನಾವು ಕನ್ನಡದಲ್ಲಿ. ಯಕೃತು ಅತಿ ದೊಡ್ಡವಾಗಿರ್ತಕ್ಕಂತಹ ಅಂಗ. ಆದರೆ ಅತಿ ಚಿಕ್ಕವಾಗಿರ್ತಕ್ಕಂಥ ಅಂಗ ಅದು ಯಾವುದು? ಪೈನಿಯಲ್ ಗ್ಲ್ಯಾಂಡ್. ಇದು ಪಿಟ್ಯೂಟರಿ ಗ್ರಂಥಿಗಿಂತಲೂ ಏನಾಗಿರುತ್ತದೆ? ಚಿಕ್ಕದಾಗಿರುತ್ತದೆ. 182ನೇ ಪ್ರಶ್ನೆ ಈ ರೀತಿ ಇದೆ, ಕಣ್ಣಿನ ಬಣ್ಣ ಯಾವುದರ ಮೇಲೆ ಉಪಸ್ಥಿತವಾಗಿದೆ ಅಂತಂದ್ರೆ, ಕಣ್ಣಿನ ಬಣ್ಣ ಒಬ್ಬರದು ಬ್ಲ್ಯಾಕ್ ಇರುತ್ತದೆ, ಆಮೇಲೆ ಕೆಲವೊಬ್ಬರದು ಬ್ಲೂ ಇರುತ್ತದೆ, ಆಮೇಲೆ ಕೆಲವೊಬ್ಬರದು ಬೇರೆ ಬೇರೆ ಬಣ್ಣದ ಕಣ್ಣುಗಳು ರಚನೆ ಆಗಿರ್ತವೆ. ಇದಕ್ಕೆ ಕಾರಣ ಯಾವುದು? ಕಾರ್ನಿಯಾ, ಅದೇ ರೀತಿ ಐರಿಸ್, ರಾಡ್ಸ್, ಕೋನ್ಸ್. ಇದಕ್ಕೆ ಸರಿ ಉತ್ತರವಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಐರಿಸ್ ದಿಂದ ಕಣ್ಣಿನ ಬಣ್ಣ ಚೇಂಜ್ ಆಗುತ್ತದೆ. 183ನೇ ಪ್ರಶ್ನೆ, ರಕ್ತದ ಒತ್ತಡವು ಯಾವ ಗ್ರಂಥಿಯ ಮೂಲಕ ನಿಯಂತ್ರಣ ಮಾಡಲಾಗುತ್ತದೆ? ಯಾವ ಗ್ರಂಥಿಯ ಮೂಲಕ ನಿಯಂತ್ರಣ ಮಾಡಲಾಗುತ್ತದೆ ರಕ್ತದ ಒತ್ತಡವು? ಆಪ್ಷನ್ಸ್ಗಳು ಅಡ್ರಿನಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್, ಕಾರ್ಪಸ್ ಲ್ಯೂಟಿಯಂ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡ್ ದಿಂದ ನಮ್ಮ ಶರೀರ ರಕ್ತದ ಒತ್ತಡವು ನಿಯಂತ್ರಣವನ್ನು ಮಾಡಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 184ನೇ ಪ್ರಶ್ನೆ, ಪೃಥ್ವಿಯ ವಾಯುಮಂಡಲ ಇಲ್ಲದೇ ಇದ್ದರೆ, ಪೃಥ್ವಿಯ ವಾಯುಮಂಡಲ ಇದೆಯಾ? ಸೊ ಅದು ಇಲ್ಲದೇ ಇದ್ದಾಗ ಆಕಾಶದ ಬಣ್ಣ ಹೇಗೆ ಕಾಣುತ್ತಿತ್ತು ಅಂತ ಹೇಳಿದೆ. ಆಪ್ಷನ್ಸ್ಗಳು ನೀಲಿ, ಗಾಢ ಕೆಂಪು, ಬಿಳಿ, ಕಪ್ಪು ಅಂತ ಇದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಕಪ್ಪು ಬಣ್ಣವಾಗಿ ಕಾಣುತ್ತಿತ್ತು. 185ನೇ ಪ್ರಶ್ನೆ, ಮಸೂರ ಯಾವುದರಿಂದ ಮಾಡಲಾಗಿರುತ್ತದೆ? ಲೆನ್ಸ್ ಅಂತ ಹೇಳ್ತೇವೆ ನಾವು. ಸೊ ಲೆನ್ಸ್ಗಳು ಯಾವುದರಿಂದ ಮಾಡಲಾಗಿರುತ್ತದೆ? ಪೈರೆಕ್ಸ್ ಗ್ಲಾಸ್, ಫ್ಲಿಂಟ್ ಗ್ಲಾಸ್, ಆರ್ಡಿನರಿ ಗ್ಲಾಸ್, ಕೋಬಾಲ್ಟ್. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ಲಿಂಟ್ ಗ್ಲಾಸ್ ದಿಂದ ಮಾಡಲಾಗಿರುತ್ತದೆ ಮಸೂರಗಳು. 186ನೇ ಪ್ರಶ್ನೆ, ಸಾಬೂನಿನಲ್ಲಿರುವ ಪ್ರತ್ಯಾಮ್ಲ ಯಾವುದು ಅಂತ ಕೇಳಿದ್ದಾರೆ. ಸೋಡಿಯಂ ಹೈಡ್ರಾಕ್ಸೈಡ್, ಸಿಲಿಕಾನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್. ಸಾಬೂನಿನಲ್ಲಿರುವಂತಹ ಪ್ರತ್ಯಾಮ್ಲ ಯಾವುದು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಸೋಡಿಯಂ ಹೈಡ್ರಾಕ್ಸೈಡ್. 187ನೇ ಪ್ರಶ್ನೆ, ಕಡ್ಡಿ ಪೆಟ್ಟಿಗೆ ಮ್ಯಾಚ್ ಬಾಕ್ಸ್ ನೋಡಿರಬಹುದು ನೀವು. ಅದರ ಮೇಲೆ ಇರತಕ್ಕಂತಹ ಕಪ್ಪು ಬಣ್ಣದ್ದು ಅದು ಏನು ಆಗಿರುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳು ಆಂಟಿಮೋನಿ, ಆರ್ಸೆನಿಕ್, ಸಿಲಿಕಾನ್, ಫಾಸ್ಫರಸ್. ಸರಿ ಉತ್ತರ ಆಪ್ಷನ್ ಡಿ ಫಾಸ್ಫರಸ್ ಆಗಿರುತ್ತದೆ. 188, ಡ್ಯಾಶ್ ದಿಂದ ಆಗಿರುವ ಬಟ್ಟೆಗಳು ಬೇಗನೆ ಮುದುಡಿ ಆಗುವುದಿಲ್ಲ ಅಂತಂದ್ರೆ, ಬೇಗ ಮುದುಡಿ ಆಗುವುದಿಲ್ಲ, ಮಡಚುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ಗಳು ಕಾಟನ್, ಫ್ಲಾಕ್ಸ್, ಸಿಲ್ಕ್, ಪಾಲಿಸ್ಟರ್. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಪಾಲಿಸ್ಟರ್ ಬಟ್ಟೆಗಳು ಬೇಗನೆ ಮುದುಡಿ ಆಗುವುದಿಲ್ಲ. 189ನೇ ಪ್ರಶ್ನೆ, ಓಝೋನ್ ಪದರವು ವಾಯುಮಂಡಲದ ಯಾವ ಸ್ತರದಲ್ಲಿದೆ? ಲಿಥೋಸ್ಪಿಯರ್, ಬಹಳಷ್ಟು ಸಲ ಕೇಳ್ತಕ್ಕಂಥ ಪ್ರಶ್ನೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಅಯೋನೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಬಯೋಸ್ಪಿಯರ್. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಸ್ಟ್ರಾಟೋಸ್ಪಿಯರ್. 190ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಅನಿಲವು ಗ್ರೀನ್ ಹೌಸ್ ಹಸಿರು ಮನೆ ಅನಿಲದ ಮುಖ್ಯ ಘಟಕವಾಗಿದೆ ಅಂತ ಇದೆ. ಆಪ್ಷನ್ಸ್ಗಳು ಇಥೇನ್, ಮಿಥೇನ್, ಕಾರ್ಬನ್ ಡೈಆಕ್ಸೈಡ್, ಪ್ರೊಪೇನ್. ಸರಿ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಇದು ಏನಪ್ಪಾ ಅಂತಂದ್ರೆ ಹಸಿರು ಮನೆಯ ಮುಖ್ಯವಾಗಿರ್ತಕ್ಕಂತಹ ಒಂದು ಘಟಕ ಆಗಿದೆ. 191ನೇ ಪ್ರಶ್ನೆ, ಸಲ್ಫರ್ ಡೈಆಕ್ಸೈಡ್ಗಳ ಪ್ರದರ್ಶನದಿಂದ ಇವುಗಳಲ್ಲಿ ಯಾವುದರ ವೃದ್ಧಿ ಕಡಿಮೆ ಆಗುತ್ತದೆ? ಸಲ್ಫರ್ ಡೈಆಕ್ಸೈಡ್ ಇವು ಹೆಚ್ಚು ಆಗುವ ಕಾರಣದಿಂದ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಇದೆ. ಸೊ ಆಪ್ಷನ್ಸ್ಗಳು ಆಲ್ಗೈ ಬ್ಲೂಮ್ಸ್, ಲೈಕನ್ಸ್, ಬ್ರಯೋಫೈಟ್ಸ್, ಪ್ರೋಟೋಜೋವಾ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಲೈಕನ್ಸ್. 192ನೇ ಪ್ರಶ್ನೆ, ರಾತ್ರಿ ವೇಳೆಯಲ್ಲಿ ಗಿಡಗಳ ಕೆಳಗೆ ಮಲಗಬಾರದು ಏಕೆಂದರೆ ಗಿಡಗಳು ಡ್ಯಾಶ್ ಬಿಡುಗಡೆ ಮಾಡುತ್ತವೆ ಅಂತ ಇದೆ. ಆಪ್ಷನ್ಸ್ಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. 193ನೇ ಪ್ರಶ್ನೆ, ಎರೆ ಗೊಬ್ಬರ ಇಂಗ್ಲಿಷ್ನಲ್ಲಿ ನಾವು ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೇವೆ. ವರ್ಮಿ ಕಾಂಪೋಸ್ಟ್ ಅಂತಂದ್ರೆ ಏನು? ಎರೆ ಗೊಬ್ಬರ ಅಂತಂದ್ರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳು ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ವಿಷಕಾರಿ ವಸ್ತು, ಒಂದು ಪ್ರಕಾರದ ಮಣ್ಣು ಅಂತ ಕೇಳಿದ್ದಾರೆ.
ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದು ಒಂದು ಸಾವಯವ ಗೊಬ್ಬರವಾಗಿರ್ತಕ್ಕಂಥದ್ದು ಎರೆ ಗೊಬ್ಬರ, ವರ್ಮಿ ಕಾಂಪೋಸ್ಟ್. 194ನೇ ಪ್ರಶ್ನೆ, ಜಗತ್ತಿನಲ್ಲಿ ಮೊದಲ ಬಾರಿಗೆ ಹೃದಯ ಚಿಕಿತ್ಸೆ ಮಾಡಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ಗಳು ಕ್ರಿಸ್ಟಿಯನ್ ಬರ್ನಾರ್ಡ್, ಜಾನ್ ಗಿಬ್ಬನ್, ರಾಬರ್ಟ್ ಕೋಚ್, ಡಾಕ್ಟರ್ ವೇಣುಗೋಪಾಲ್. ಇದಕ್ಕೆ ಸರಿ ಉತ್ತರ ಕ್ರಿಸ್ಟಿಯನ್ ಬರ್ನಾರ್ಡ್. 195ನೇ ಪ್ರಶ್ನೆ, ರಕ್ತ ಸಂಗ್ರಹವಾಗಲು ಯಾವ ವಿಟಮಿನ್ ಅವಶ್ಯಕತೆ ಇರುತ್ತದೆ ಅಂತ ಇದೆ. ವಿಟಮಿನ್ ಐ, ವಿಟಮಿನ್ ಡಿ, ವಿಟಮಿನ್ ಕೆ, ವಿಟಮಿನ್ ಸಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ವಿಟಮಿನ್ ಕೆ. ಇದರ ಅವಶ್ಯಕತೆ ಇರುತ್ತದೆ ನಮ್ಮ ರಕ್ತವು ಸಂಗ್ರಹವಾಗುವ ಸಲುವಾಗಿ. ಸೊ ಈ ಒಂದು ವಿಟಮಿನ್ ಕೆ ಇದರ ಒಂದು ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ಪೈಲೋಕ್ವಿನಾನ್. ರಾಸಾಯನಿಕ ಹೆಸರು ಪೈಲೋಕ್ವಿನಾನ್. 196ನೇ ಪ್ರಶ್ನೆ, ಜಾಂಡೀಸ್ ರೋಗವು ಯಾವುದರ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಇದೆ. ಕಿಡ್ನಿ, ಯಕೃತು, ಮೆದುಜೀರಕ ಗ್ರಂಥಿ, ಥೈರಾಯ್ಡ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಕೃತು ಮೇಲೆ ಪರಿಣಾಮ ಬೀರುತ್ತದೆ. ಜಾಂಡೀಸ್ ಲಿವರ್ ಮೇಲೆ ಪರಿಣಾಮ ಬೀರುತ್ತದೆ. 197ನೇ ಪ್ರಶ್ನೆ, ಆಧುನಿಕ ಆವರ್ತ ಪಟ್ಟಿಯಲ್ಲಿ ಒಟ್ಟು ಧಾತುಗಳ ಸಂಖ್ಯೆ ಎಷ್ಟು ಇವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ 91. 198ನೇ ಪ್ರಶ್ನೆ, ಪಾದರಸದ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಪಾದರಸದ ಪರಮಾಣು ಸಂಖ್ಯೆ 80. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 199ನೇ ಪ್ರಶ್ನೆ, ಚಿನ್ನ ಇದರ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ 79. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಮಾಣು ಸಂಖ್ಯೆಗಳನ್ನ ನೀವು ಬಹಟ್ ಮಾಡಬೇಕು, ಎಕ್ಸಾಮ್ನಲ್ಲಿ ಕೇಳ್ತಾರೆ. 200ನೇ ಪ್ರಶ್ನೆ, ಸೊ ಇವತ್ತಿನ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ ಮಿತ್ರರೇ ಇದು. ಧಾತುಗಳನ್ನು ಟ್ರಾಯ್ಡಸ್ ರೂಪದಲ್ಲಿ ವರ್ಗೀಕರಣ ಮಾಡಲು ಮೊದಲು ಪ್ರಯತ್ನಿಸಿದವರು ಯಾರು ಅಂತ ಇದೆ. ಆಪ್ಷನ್ಸ್ಗಳು ಮೆಂಡೆಲೀವ್ ಇದೆ, ಮೋಸ್ಲೆ ಇದೆ, ಡಿಬರ್ನಿಯರ್ ಇದೆ, ನ್ಯೂಲ್ಯಾಂಡ್ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಡೊಬೊರಿನರ್. ಸೊ ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಿದೆ ಮಿತ್ರರೇ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಮಿತ್ರರೇ, ಇಲ್ಲಿವರೆಗೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 100 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಒಟ್ಟಾರೆಯಾಗಿ ನಮ್ಮ ವಿಡಿಯೋಸ್ಗಳಲ್ಲಿ 200 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಜನರಲ್ ಸೈನ್ಸ್ಗೆ ಸಂಬಂಧವಾಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ದೇನೆ. ಸೊ ಇವು ಎಲ್ಲವೂ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು. ಸೊ ಟೋಟಲ್ ಆಗಿ 500 ಕ್ವಶನ್ಸ್ಗಳನ್ನ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಎಲ್ಲ ಟಾಪಿಕ್ಸ್ಗಳಿಂದ ಆಯ್ದುಕೊಂಡು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಆದಷ್ಟು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ನೀವು ಶೇರ್ ಮಾಡಿ, ಆಮೇಲೆ ಶೇರ್ ಮಾಡಿದ ಮೇಲೆ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾ ಅಥವಾ ಬೇಡವಾ ಅಂತೇಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿತ್ತು ಅಂತಂದರೆ ಖಂಡಿತ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮಿತ್ರರೇ. ಸೊ ನಮಗೂ ಒಂದು ಏನಪ್ಪಾ ಅಂತಂದ್ರೆ ನಿಮ್ಮ ಸಹಕಾರ ಇರುವುದರಿಂದ ಈ ರೀತಿ ಸಹಕಾರವನ್ನು ನೀವು ನೀಡಿದರೆ ಸೊ ನಾವು ಒಳ್ಳೆ ವಿಡಿಯೋಸ್ಗಳನ್ನ ಮಾಡಿ ನಿಮಗೆ ಪ್ರೊವೈಡನ್ನು ಮಾಡ್ತೀವಿ. ಸೊ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ. ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.